ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಂಚನ, ಪುಟ್ಟ ಮಕ್ಕಳ ಕಲರವ. ಪ್ರೀತಿಯ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಗವಹಿಸಲಿರುವ ಬಾಲ ಪ್ರತಿಭೆ ಮಡಿಕೇರಿಯ ತ್ಯಾಗರಾಜ ಕಾಲನಿಯ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಚಿಕ್ಕಮಗಳೂರ ಮುದ್ದು ಪುಟಾಣಿ ಮಡಿಕೇರಿ ಆಕಾಶವಾಣಿಯಲ್ಲಿ ಅಂತ ಅಂದಾಗ ಏನಪ್ಪ ಆ ಊರಿನಿಂದ ಈ ಊರಿಗೆ ಬಂದಿದೆ ಅಂತ ನಿಜವಾಗಿ ಹೇಳಬೇಕು ಅಂದರೆ ಮುದ್ದು ಪುಟಾಣಿಯ ಊರು ಮಡಿಕೇರಿಯೇ. ಅವರ ತಂದೆ ಕೆಲಸ ಮಾಡೋದ್ರಿಂದ ಚಿಕ್ಕಮಗಳೂರಿನಲ್ಲಿ ಇವರು ವಾಸ ಇದ್ದಾರೆ. ರಜೆ ಅಂತ ಬಂದಾಗ ಮಡಿಕೇರಿಗೆ, ನಮ್ಮ ಆಕಾಶವಾಣಿಗೆ ಅವರ ಅಮ್ಮ ಕರ್ಕೊಂಡು ಬಂದಿದ್ರು. ಹಾಗಾಗಿ ಒಂದು ಸಂದರ್ಶನ ಸಿಂಚನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡೋಣ ಅಂತ ಇವತ್ತು ಪ್ರಸಾರ ಮಾಡ್ತಾ ಇದೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ. ನಾವು ಒಂದೆರಡು ಸಾಲುಗಳನ್ನು ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಎನ್ನುವಂತಹ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಬನ್ನಿ, ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಮುದ್ದು ಪುಟಾಣಿ ಏನೆಲ್ಲ ಮಾತಾಡಿದೆ ಅಂತ ಕೇಳೋಣ. ಹಾಯ್ ಪುಟ್ಟಿ. ಹಾಯ್. ನಿನ್ನ ಹೆಸರೇನು? ನನ್ನ ಹೆಸರು ಇನ್ಶಾ ಫಾತಿಮಾ. ಯಾವೂರು? ಮೂಡಿಗೆರೆ. ಮೂಡಿಗೆರೆ, ಚಿಕ್ಕಮಗಳೂರು. ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದಿದ್ದು? ಇದು ಏನು ಬಿಲ್ಡಿಂಗ್ ಇದು? ಗೊತ್ತಿಲ್ಲ. ಗೊತ್ತಿಲ್ಲ. ಚಿಕ್ಕಮಗಳೂರಿಂದ ಇಲ್ಲಿಗೆ ಯಾಕೆ ಬಂದಿದ್ದು ಪಾಪು? ಇಲ್ಲಿ ಆಟ ಆಡಕ್ಕೆ. ಆಟ ಆಡಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿರೋದ? ಇಲ್ಲಿ ಯಾರಿದ್ದಾರೆ? ಇಲ್ಲಿ ಅಮ್ಮ ಇದ್ದಾರೆ. ಹಾ, ಆಮೇಲೆ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಿ? ಅಮ್ಮ, ಅಪ್ಪ, ನಾನು ಮತ್ತೆ ನನ್ನ ಮಗಳು. ಹಾ, ನನ್ನ ತಂಗಿ. ಹೌದಾ? ತಂಗಿ ಹೆಸರೇನು? ತಂಗಿ ಹೆಸರು ರಿಂಜು. ಏನಂತ ಕರೀತಾಳೆ ನಿನ್ನನ್ನ? ನನ್ನನ್ನು ಅಕ್ಕ ಅಂತ. ಅಕ್ಕ ಅಂತ ಕರೀತಾಳ? ನೀನೇನಂತ ಕರೀತೀಯ? ನಾನು ಅವಳನ್ನ ರಿಂಜ್ ಅಂತ ಕರಿತೀನಿ. ಹೌದಾ? ಏನು ಆಟ ಆಡ್ತೀರಿ? ನಾವು 2 ಜನ ಸ್ಟಂಪ್ ಆಟ ಆಡ್ತೀವಿ. ಏನು ಆಟ ಆಡ್ತೀರಾ? ನಾನು ನನ್ನ ಮಗಳಿಗೆ ನಾನು ಗೇಮ್ ಆಟ ಆಡಕ್ಕೆ ಹೇಳ್ಕೊಡ್ತೀನಿ. ಮತ್ತೆ ಅವಳು ಆಟ ಆಡ್ತಾಳೆ. ಏನು ಆಟ ಆಡ್ತೀರಿ? ನಾವು 2 ಜನ ಸ್ಟೋನ್ ಪೇಪರ್ ಸೀಸರ್ ಆಟ ಆಡ್ತೀನಿ. ನಾನು ನನ್ನ ಮಗಳಿಗೆ ಎಲ್ಲ ನಾನು ಹೇಳ್ಕೊಡ್ತೀನಿ. ಸ್ಟೋನ್ ಪೇಪರ್ ಸೀಸರ್ ಆಟ ಆಡೋಕ್ಕೆ, ರನ್ನಿಂಗ್ ರೇಸ್ ಆಟ ಆಡೋಕ್ಕೆ. ಅವಳು ದೊಡ್ಡಾದ ಮೇಲೆ ನಾನೆಲ್ಲ ಹೇಳ್ಕೊಡ್ತೀನಿ. ಹೌದಾ? ತಂಗಿನ ಮಗಳು ಅಂತ ಹೇಗೆ ಹೇಳೋದು? ಸಪ್ರೇಟಲ್ಲಿ. ಹಾಂ, ಸಪ್ರೇಟು ಅಲ್ಲ, ನನ್ನ ತಂಗಿ ಅಂತ ನೀನು ಹೇಳ್ತಾ ಇಲ್ಲ, ನನ್ನ ಮಗಳು ಅಂತ ಯಾಕೆ ಹೇಳ್ತಾ ಇದೀಯಾ? ಅದು ಸ್ವಲ್ಪ ಮಿಸ್ ಆಯಿತು. ನಾನು ನನ್ನ ತಂಗಿ ಅಂತ ಹೇಳ್ಕೊಂಡು ಬರ್ತಿದ್ದೆ. ಹೌದಾ? ಅವಳು ಏನಾಗಬೇಕು ಅಂತ ಆಸೆ ಅಕ್ಕನಿಗೆ? ಅಕ್ಕನಿಗೆ ನನ್ನ ತಂಗಿ ಆಗಬೇಕು. ಅವಳು ಏನಾಗಬೇಕು ಅಂತ ದೊಡ್ಡವಳಾದ್ಮೇಲೆ? ದೊಡ್ಡವಳಾದ್ಮೇಲೆ ಅವಳು ಡಾಕ್ಟರ್ ಆಗಬೇಕು. ನೀನು? ನಾನು ಡಾಕ್ಟರ್ ಆಗ್ತೀನಿ. ಯಾವ ಡಾಕ್ಟ್ರು? ನಾನು ಸಿಸ್ಟರ್ ಆಗ್ತೀನಿ. ಸಿಸ್ಟರ್ ಆಗ್ತೀರಾ? ತಂಗಿ ಡಾಕ್ಟರ್ ಆಗಬೇಕು, ನೀನು ಸಿಸ್ಟರ್ ಆಗಬೇಕಾ? ಸಿಸ್ಟರ್ ಕೆಲಸ ಏನಿರುತ್ತೆ? ಡಾಕ್ಟರ್ ಕೆಲಸ ಏನಿರುತ್ತೆ? ಅಲ್ಲ, ಸಿಸ್ಟರ್ ಆಗಲ್ಲ. ನಾನು ಪೊಲೀಸ್ ಆಗ್ತೀನಿ, ಅವಳು ಡಾಕ್ಟರ್ ಆಗಲಿ. ಪೊಲೀಸ್ ಅಂದ್ರೆ ಏನು? ಪೊಲೀಸ್ ಅಂದರೆ ಅವ್ರು ಜೈಲಲ್ಲಿ ಇರ್ತಾರೆ. ಯಾರು? ಕಳ್ಳನ. ಪೊಲೀಸು. ಅದಕ್ಕೆ ನಾನು ಪೊಲೀಸ್ ಆಗೋದು. ಓ, ಕಳ್ಳ ಎಲ್ಲಿರ್ತಾನೆ? ಕಳ್ಳ ಗ್ರೌಂಡಲ್ಲಿ ಇರ್ತೀನಿ. ಪೊಲೀಸು ಸ್ಟೇಷನಲ್ಲಿ ಇರ್ತಾರೆ. ಹೌದಲ್ಲ? ಯಾಕೆ ನಾನು ಪೊಲೀಸ್ ಆಗಬೇಕು ಅಂತ ಅನಿಸಿದ್ದು? ನನಗೆ ಪೊಲೀಸ್ ಇಷ್ಟ. ಇಷ್ಟನಾ? ಅವ್ರ ಕೆಲಸ ಏನು ಅಂತ ತಿಳ್ಕೊಂಡಿದ್ದೀರಾ? ಹಾಂ. ಏನೆಲ್ಲ ಮಾಡ್ತಾರವರು? ಅವರು ಕಳ್ಳನ ಹಿಡ್ಕೊಂಡು ಅವ್ರು ಜೈಲಲ್ಲಿ ಇರ್ತಾರೆ. ಕಳ್ಳ ಅಂದ್ರೆ ಯಾರು? ಕಳ್ಳ ಅಂದರೆ ರಾಬರು. ರಾಬರ್ ಅಂದರೆ? ರಾಬರ್ ಅಂದರೆ ಕಳ್ಳ. ಅವನು ಏನು ಮಾಡ್ತಾನೆ? ಅವನು ಬೇರೆಯವ್ರದ್ದು ದುಡ್ಡೆಲ್ಲ ತಗೊಳ್ತಾನೆ. ಹೌದಾ? ದುಡ್ಡಿನಿಂದ ಏನು ಮಾಡ್ಬೋದು? ದುಡ್ಡಿನಿಂದ ಪೊಲೀಸ್ ಜೊತೆ ಬಯಸ್ಬೇಕು ಅವ್ರನ್ನ. ಹೌದಾ? ದುಡ್ಡು ನೋಡಿದ್ದೀರಾ? ದುಡ್ಡು ನೋಡಿದ್ದೀರಿ. ಎಲ್ಲಿದೆ ದುಡ್ಡು? ದುಡ್ಡು ನಮ್ಮ ಜೊತೆನೇ ಇರುತ್ತೆ. ನಾವು ದೊಡ್ಡಾದ ಮೇಲೆ ನಾವು ಸೆಲ್ ಮಾಡೋದಲ್ಲ.
ನಾವು ಪೊಲೀಸು ಅಲ್ಲ, ನಾವು ತಗೊಂಡು ನಾವು ಸೆಲ್ ಮಾಡೋದಲ್ಲ. ಅದಕ್ಕೆ ದುಡ್ಡು ನಮ್ಮ ಹತ್ರನೇ ಇರುತ್ತೆ. ದುಡ್ಡು ಅಂದ್ರೆ ಏನು? ದುಡ್ಡು ಅಂದರೆ ಮನಿ. ಮನಿ ಅಂದರೆ ದುಡ್ಡು. ಅದನ್ನು ಯಾವುದಕ್ಕೆ ಬಳಸ್ತೀವಿ? ಹಾಂ, ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ ಹಣನ? ದುಡ್ಡು ಅಂತ ಹೇಳಿದೆ ಅಲ್ವಾ, ಅದನ್ನು ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ? ನಾವು ಆ್ಯಪಲ್ಲು ಅದೆಲ್ಲ ನಾವು ತಗೊಳ್ಳೋಕ್ಕೆ ಬೇಕಲ್ಲ. ಶಾಪಲ್ಲಿ ಹೋಗುವಾಗ ನಮಗೆ ಉಪ್ಪು ಎಲ್ಲ ತಗೊಳಕ್ಕೆ ನಾವು ಚೇಂಜ್ ಕೊಡ್ತಾರಲ್ಲ, ಅದಕ್ಕೆ ಹಣ ಬೇಕಾ? ಹಣ ಎಲ್ಲಿಂದ ಬರುತ್ತೆ ನಮಗೆ? ಇವಾಗ ನಾನು ಪೊಲೀಸ್ ಅಂತ ಅಂದಲ್ಲ, ಅದಕ್ಕೆ ನಾವು ಸೆಲ್ ಆ ಥರ ಮಾಡೋದು. ಇವಾಗ ನಾವು ಹೆಲ್ಪ್ ಮಾಡಿಕೊಟ್ರೆ ಅವರು ಕೊಡ್ತಾರೆ. ಹೌದಾ? ಸ್ಯಾಲ್ರಿ ಅಂತ ಕೇಳಿದ್ಯಾ? ಸಂಬಳ. ಸಂಬಳ ಬರುತ್ತಲ್ವಾ ಕೆಲ್ಸಕ್ಕೆ ಸೇರಿದ್ರೆ. ಈಗ ಏನು ತಿಂಡಿ ಇಷ್ಟ? ನನಗೆ ದೋಸೆ ಮತ್ತು ಇಡ್ಲಿ ಇಷ್ಟ. ಎಷ್ಟು ದೋಸೆ ತಿನ್ನೋದು? ಒಂದು ದೋಸೆ ತಿನ್ನೋದು, ಯಾಕೆ ನನ್ನ ಹೊಟ್ಟೆ ಫುಲ್ ಆಗಲ್ಲ ಅದಕ್ಕೆ. ಒಂದೇ ದೋಸೆ ಸಾಕಾ? ಸ್ವೀಟು ಅಷ್ಟು ನಾನು ತಿನ್ನಲ್ಲ, ಇಲ್ಲಾದ್ರೆ ಹಲ್ಲು ಹೋಗುತ್ತಲ್ಲ ಅದಕ್ಕೆ ನಾನು. ಎಲ್ಲಿ ಹೋಗುತ್ತೆ ಹಲ್ಲು? ಇಲ್ಲಿ. ಅದಕ್ಕೆ ಹಲ್ಲು ಹೋದರೆ ನನಗೆ ಬೈಟ್ ಎಲ್ಲ ಮಾಡೋಕ್ಕಾಗಲ್ಲ. ಇವಾಗ ನಾನು ಊಟ ತಿಂದರೆ ನನಗೆ ಬೈಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವೀಟ್ ತಿನ್ನಲ್ಲ. ತುಂಬ ಮಕ್ಕಳು ಸ್ವೀಟ್ ಇಷ್ಟಪಡ್ತಾರೆ, ಏನು ಮಾಡೋದು? ಅವ್ರಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಹಲ್ಲು ಹೋಗುದು ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಸ್ವೀಟ್ ತಿನ್ನಲ್ಲ. ಅಲ್ಲ, ಬೇರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅದು ಅವ್ರಿಗೆ ಸ್ವೀಟ್ ಇಷ್ಟ, ಅದು ಬದ್ರಲ್ಲ ಅದಕ್ಕೆ. ಅವ್ರದ್ದು ಹಲ್ಲಲ್ವಾ? ಅದು ಅವ್ರದ್ದು ಅಲ್ಲ, ಅದು ಹೋದ್ರೆ ಇರಲ್ಲ ಹಲ್ಲು. ಏನು ಮಾಡೋದು ಅದಕ್ಕೆ ನಾವು ಡಾಕ್ಟರ್ ಹೋಗಿ ಫಿಕ್ಸ್ ಮಾಡೋದು. ಅಲ್ಲ, ಈಗ ಅವ್ರಿಗೆ ನೀನು ಬುದ್ಧಿವಾದ ಹೇಳಬೇಕು. ಯಾವ ಥರ ಹೇಳಬೇಕು? ಫ್ರೆಂಡ್ಸ್ಗೆ ನೀವು ಸ್ವೀಟ್ ತಿಂದರೆ ಹೀಗಾಗುತ್ತೆ, ತಿನ್ನಬೇಡಿ ಅಂತ ಹೇಳಬೇಕು. ನಾನು ಹೇಳಿದೆ ನನ್ನ ಫ್ರೆಂಡ್ಸಿಗೆ, ಅವ್ರು ತಿನ್ಕೊಂಡಿರ್ತಾರಲ್ಲ, ನನ್ನ ಬುದ್ಧಿ ಹೇಳ್ತಿಲ್ಲಲ್ಲ, ಕೇಳಲ್ವಾ ಅವರು? ಈಗ ಇನ್ನೊಂದು ಸರಿ ಹೇಳಿಬಿಡು, ಕೇಳ್ತಾರೆ. ಹೇಳು. ನನ್ನ ಫ್ರೆಂಡ್ ಮಾತ್ರ ಅವರು ನನ್ನ ಕೇಳಿಸ್ತಾರೆ, ಇಲ್ಲಾದ್ರೆ ಬೇರೆ ಮಕ್ಕಳು ನನ್ನ ಕೇಳಿಸಲ್ಲ. ಇವಾಗ ನನ್ನ ಫ್ರೆಂಡ್ ಅಲೀಸಾ ಇದ್ದಾಳೆ. ಈಗ ನೀನು ಹೇಳಬೇಕು ಅವ್ರಿಗೆ. ಯಾವ ಥರ ಹೇಳ್ತೀರಾ? ನಾನು ಹೇಳ್ತೀನಿ ಈ ಥರ ಸ್ವೀಟ್ ತಿನ್ನಬೇಡ ಅಂತ, ಅವರು ಓಕೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಮಾತ್ರ ನನ್ನ ಕೇಳೋದು, ಬೇರೆ ಮಕ್ಕಳು ನನ್ನ ಕೇಳಲ್ಲ. ಇವಾಗ ನನ್ನ ಫ್ರೆಂಡು ಸ್ಕೂಲಲ್ಲಿ ಅಲೀಸಾ ಇದ್ದಾಳೆ, ಅವಳು ಲೀಡರ್ ಆಗಿದ್ದಾಳೆ, ಅವಳು ನನ್ನ ಬೈಸ್ಕೊಂಡಿರ್ತಾಳೆ. ಯಾಕೆ? ನಾನು ಲೈನಲ್ಲಿ ಹೋದರೆ ಬೇಗ ಹೋಗು ನಾನು ಪುಷ್ ಮಾಡ್ತಾಳೆ. ಅದಕ್ಕೆ ನಾನು ಟೀಚರ್ ಹೇಳಿದೆ, ಮತ್ತೆ ಅವಳಿಗೆ 2 ಪನಿಷ್ಮೆಂಟ್ ಸಿಕ್ತು. ಆದರೆ ನಿನ್ನ ಫ್ರೆಂಡ್ಗೆ ಇನ್ಶಾ ಫಾತಿಮಾ ಮುಂದೆ ಹೋಗಬೇಕು ಅಂತ ಆಸೆ ಇರುತ್ತೆ. ನನಗಿಂತ ಫಸ್ಟ್ ಹೋಗಬೇಕು ಅಂತ ಅವಳು ಪುಷ್ ಮಾಡ್ತಾ ಇರೋದು. ನೀನು ಯಾಕೆ ಅದನ್ನು ತಪ್ಪು ತಿಳ್ಕೊಂಡಿದ್ದು? ಅದು ಅವಳು ಮಾಡೋದು, ನಾನು ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಮಾಡಲ್ಲ, ನಾನು ಬೇರೆ ಗುಡ್ ಹ್ಯಾಬಿಟ್ಸ್ ಮಾಡ್ತೀನಿ. ಆ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿದ್ರೆ ನಮಗೆ ಪನಿಷ್ಮೆಂಟ್ ಸಿಗುತ್ತೆ. ಹೌದಾ? ಗುಡ್ ಹ್ಯಾಬಿಟ್ಸ್ ಯಾವುದು, ಬ್ಯಾಡ್ ಹ್ಯಾಬಿಟ್ಸ್ ಯಾವುದು? ಪುಷ್ ಮಾಡೋದು ಬೇಡ, ಫೈಟಿಂಗ್ ಮಾಡೋದು ಬೇಡ, ಫೇಸಿಗೆ ಹೊಡಿಬೇಡ, ಅದೆಲ್ಲ ಮಾಡಿ. ಗುಡ್ ಹ್ಯಾಬಿಟ್ಸ್ ಫ್ರೆಂಡ್ಸ್ ಆಗೋದು, ಶೇಕ್ ಹ್ಯಾಂಡ್ ಕೊಡೋದು, ವೆಲ್ಕಮ್ ಅಂತ ಹೇಳೋದು, ಅದು ಗುಡ್ ಹ್ಯಾಬಿಟ್ಸು. ಬ್ಯಾಡ್ ಹ್ಯಾಬಿಟ್ಸು? ಬ್ಯಾಡ್ ಹ್ಯಾಬಿಟ್ಸ್ ಪುಷ್ ಮಾಡ್ತಾರೆ, ಮತ್ತೆ ಫೈಟಿಂಗ್ ಮಾಡ್ತಾರೆ, ಮತ್ತೆ ಚಿನ್ನಿಗೆ ಹೊಡಿತಾರೆ. ಹೊಡೆದ್ರೆ ಏನಾಗುತ್ತೆ? ಹೊಡೆದ್ರೆ ಇಲ್ಲಿ ನೋವಾಗುತ್ತೆ. ನೋವಾದ್ಮೇಲೆ ಅವ್ರು ಅಳ್ತಾರಲ್ಲ, ಅವ್ರು ನೋವಾದ್ರೆ ಮತ್ತೆ ಅಮ್ಮಗೆ ಹೇಳ್ತಾರೆ, ಮತ್ತೆ ಅಮ್ಮ ಫುಲ್ಲು ಇದು ಮಾಡ್ತಾರೆ. ಅವರಮ್ಮ ಬರ್ತಾರೆ, ಅವರಮ್ಮ ಬಂದು ನಮಗೆ ಹೊಡಿತಾರೆ. ಹಾಗಾಗಿ ಯಾರಿಗೂ ಹೊಡಿಬಾರ್ದು ಅಂತ ಅಲ್ವಾ? ನಿಮ್ಮ ಮನೇಲಿ ಅಜ್ಜಿ ತಾತ ಇದ್ದಾರಾ? ಅವ್ರ ಹೆಸರೇನು? ಅವನ ಹೆಸರು ನಬೀಸಾ. ಅಜ್ಜಿ? ನಮಗೆ ಅಜ್ಜಿ ಇಲ್ಲ, ಗ್ರ್ಯಾಂಡ್ ಮದರ್ ಮಾತ್ರ ಇರೋದು. ಹೌದಾ? ಗ್ರ್ಯಾಂಡ್ ಮದರ್ ಇದ್ದಾರಾ, ಅಜ್ಜಿ ಇಲ್ಲ. ತಾತ ಇದ್ದಾರೆ, ಗ್ರ್ಯಾಂಡ್ ಫಾದರು. ಯಾರು ಕಂಡ್ರೆ ಇಷ್ಟ? ನನಗೆ 2 ಜನನೂ ಇಷ್ಟ. ಯಾಕೆ ಇಷ್ಟ? ಯಾಕಂದ್ರೆ ಗ್ರ್ಯಾಂಡ್ ಫಾದರು ನನಗೆ ಎಲ್ಲ ತೆಕ್ಕೊಡ್ತಾರೆ. ಏನೆಲ್ಲ ತೆಕ್ಕೊಡ್ತಾರೆ? ನನಗೆ ಐಸ್ ಕ್ರೀಮ್ ತೆಕ್ಕೊಡ್ತಾರೆ, ನನಗೆ ವೆಜಿಟೇಬಲ್ಸ್ ಕೊಡ್ತಾರೆ, ಫ್ರೂಟ್ಸ್ ತೆಕ್ಕೊಡ್ತಾರೆ, ಯಾವ್ದು ಬೇಕಾದರೂ ಅವ್ರು ತೆಕ್ಕೊಡ್ತಾರೆ. ಈಗ ಐಸ್ ಕ್ರೀಮ್ ಅಂತ ಹೇಳಿದೆ, ಅದು ಸ್ವೀಟಾ ಖಾರನಾ? ಐಸ್ ಕ್ರೀಮ್ ಇಷ್ಟ ಅಲ್ಲ, ಅದು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಮಾಡಿಬಿಟ್ರ ಈಗ, ಅದು ಬೇಡ ಅಂತ? ಯಾವ ಶಾಲೆ ಅಂತ ಹೇಳಲಿಲ್ಲ? ಯಾವ ಶಾಲೆ ಅಂದರೆ ನಂಗೆ ಗೊತ್ತಿಲ್ಲ. ಯಾವ ಸ್ಕೂಲು ನಳಂದ. ಎಲ್ಲಿ? ಅಲ್ಲಿ ನನ್ನ ಮನೆ ಪಕ್ಕ.
ಮೂಡಿಗೆರೆನಲ್ಲಿ. ಹ್ಞೂ ಹೇಗೆ ಹೋಗೋದು? ನಾನು ವ್ಯಾನಲ್ಲಿ ಹೋಗ್ತೀನಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದೀರಾ ವ್ಯಾನಲ್ಲಿ? ನನ್ನ ಜೊತೆ ನನ್ನ ಫ್ರೆಂಡ್ಸೇ 2 ಜನ ಇದ್ದಾರೆ, ಅಲ್ಲ 3 ಜನ ಇದ್ದಾರೆ. ಒಂದು ಏನಿ, ಒಂದು ಅನ್ವಿತಾ, ಒಂದು ಅಲೀಸಾ. ಅವರು ಬಂದಿದ್ದಾರೆ ನನ್ನ ವ್ಯಾನಲ್ಲಿ. ಈಗ ವ್ಯಾನಲ್ಲಿ ಹೋಗ್ತಾ ಇರ್ತೀರಲ್ಲ, ಏನೆಲ್ಲ ಮಾತಾಡ್ತೀರಿ? ನಾವು ಬೇಸಿಕ್ ಮಾತಾಡ್ತೀವಿ. ಏನು ಬೇಸಿಕ್ಕು? ನಾವು ಬೇರೆ ಟೀಚರ್ಸಿಗೆ ಆ ಥರ ಹೊಡಿಬಾರ್ದು, ಬ್ಯಾಕ್ ಆನ್ಸರ್ ಕೊಡಬಾರ್ದು, ಆ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತೀರಾ? ಆಗ ಡ್ರೈವರ್ ಅಂಕಲ್ ಏನೋ ಹೇಳಲ್ಲ, ಹೆಚ್ಚು ಮಾತಾಡಬೇಡಿ ಅಂತ ಬೈಯಲ್ಲ ಅವರು? ಮತ್ತೆ ಸ್ಟಾಪ್ ಅಂದರೆ ನಾವು ಸ್ಟಾಪ್ ಅಂತೀವಿ. ಹೌದಾ? ಅವ್ರಿಗೆ ಕಿರಿಕಿರಿ ಆಗುತ್ತೆ ಅಂತ ಮಕ್ಕಳೇ ಮಾತನಾಡಬೇಡಿ ಅಂತ ಹೇಳ್ತಾರೆ. ಆಗ ಏನು ಮಾಡ್ತೀರಿ? ಆಗ ನಾವು ಎಲ್ಲ ಫ್ರೆಂಡ್ಸ್ ಆಗ್ತೀವಿ. ಸಮ್ಟೈಮ್ಸು ಅಲೀಸಾ ನನ್ನ ಜೊತೆ ಫ್ರೆಂಡ್ಸ್ ಆಗ್ತಾಳೆ, ಮತ್ತೆ ಅವಳು 2 ಆಗ್ತಾಳೆ. ಗೊತ್ತಿಲ್ಲ, ಅವಳು ಲೀಡರ್ ಅದಾರ, ದೊಡ್ಡ ಮಗಳು ತರ ಆಡ್ತಾ ಇರ್ತಾಳೆ. ಯಾರು ಲೀಡರ್ ಆದಾಗ? ಅದು ನಿನ್ಗೆ ಇಷ್ಟ ಆಗಲ್ವಾ? ಅವಳು ಲೀಡರ್ ಮಾತ್ರ ಆಗಿರೋದು, ನಾನು ಯಾಕೆ ಲೀಡರ್ ಆಗಿಲ್ಲ? ಅವಳು ಮಾತ್ರ ಲೀಡರ್ ಆಗಿದ್ದಾಳೆ, ಅದಕ್ಕೆ ನನ್ನ ಲೀಡರ್ ಮಾಡಿಸಿಲ್ಲ ಮ್ಯಾಮು. ಈಗ ನೆಕ್ಸ್ಟ್ ಮಾಡಿಸ್ತಾರೆ. ಇವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಆಯ್ತು, ಇವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. LKG ಟೀಚರು ಬೇರೆ ಟೀಚರ್ ಇವಾಗ ಬಂದಿರೋದು, ಅವರು ಬೇರೆ ಮನೇಲಿ ಹೋಗಿದ್ದಾರೆ. ಅದಕ್ಕೆ UKG ಮ್ಯಾಮ್ ಅಲ್ಲೇ ಇದ್ದಾರೆ, ರುಷಾರ ಮ್ಯಾಮ್. ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮು ಅಶ್ವಿತಾ ಮ್ಯಾಮು. ಇವಾಗ ಸೆಕೆಂಡು ಮೇಲೆ ಟೀಚರ್ದು ಹೆಸರು ಸವಿತಾ ಮ್ಯಾಮ್. ಯಾವ ಮಿಸ್ ಇಷ್ಟ? ನನಗೆ ಅಶ್ವಿತಾ ಮಿಸ್ ಮತ್ತು ಸವಿತಾ ಮಿಸ್ ಇಷ್ಟ. ಯಾಕೆ? ಯಾಕಂದರೆ ಅವರು ನಮ್ಮ ಮುದ್ದು ಮಾಡ್ತಾರೆ, ಅದಕ್ಕೆ ನಾನು ಅವ್ರನ್ನ ಇಷ್ಟ. ಮುದ್ದು ಮಾಡಬೇಕಾ ಮಕ್ಕಳನ್ನ? ಮುದ್ದು ಮಾಡಿದ್ರೆ ಅವ್ರು ಓದಲ್ಲ ಅಂತ? ನಾವು ಚಂದ ಓದ್ರೆ ಮಾತ್ರ ಅಲ್ಲ ಮುದ್ದು ಮಾಡೋದು. ಓಹೋ, ಇಂಥ ಪಾಯಿಂಟ್ ಇದು. ನಾವು ಚೆನ್ನಾಗಿ ಓದಿದ್ರೆ ಮಾತ್ರ ಅವ್ರು ಮುದ್ದು ಮಾಡ್ತಾರೆ ಅಂತ. ಏನೆಲ್ಲ ಕಲ್ತಿರೋದು? ನಾವು ಎಲ್ಲ ಸಬ್ಜೆಕ್ಟ್ ಸಿಗುತ್ತೆ ನಮಗೆ. ಕನ್ನಡ ಇರುತ್ತೆ, ಸೋಷಿಯಲ್ ಇರುತ್ತೆ, ಸೈನ್ಸ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಮತ್ತು ಕನ್ನಡ ಇರುತ್ತೆ. ಯಾವ ಸಬ್ಜೆಕ್ಟ್ ಇಷ್ಟ? ನನಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಇಷ್ಟ. ಇಂಗ್ಲೀಷಲ್ಲಿ ಯಾವ ಲೆಸನ್ ಇಷ್ಟ? ಇಂಗ್ಲೀಷಲ್ಲಿ ನನಗೆ ಇದು ಶಾರ್ಟ್ ಸ್ಟೋರೀಸ್ ಗೊತ್ತಾ? ಏನ? ಶಾರ್ಟ್ ಸ್ಟೋರಿ? ಇಲ್ಲ, ಸ್ಟೋರಿ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಯಾವುದಾದ್ರೂ ನೆನಪಿದೆಯಾ ಲೆಸನ್ನು? ಒಂದು ನಂಗೆ ಗೊತ್ತು. ಯಾವುದು? ಅದು ಸ್ಟೋರಿ, ಅದು ಬ್ಲ್ಯಾಕ್ ಶೀಪ್. ಹೌದಾ? ಹೇಳ್ಬೋದಾ? ಸ್ವಲ್ಪ ಹೇಳ. ಸ್ವಲ್ಪ ಹೇಳಿ. ಬ್ಲ್ಯಾಕ್ ಶೀಪ್ ಕಮ್ ಅರೌಂಡ್, ಈಸ್ ಟರ್ನ್ ಅರೌಂಡ್, blinky 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 round, your mother is come. ಅಷ್ಟೇ ಗೊತ್ತು, ಬಾಕಿ ಎಲ್ಲ ನಂಗೆ ಮರ್ತೋಯ್ತು, ಅದಕ್ಕೆ ನಾನು ಕಲ್ತ್ಕೊಂಡು ಬರ್ತೀನಿ. ನೆಕ್ಸ್ಟು ಕಲ್ತ್ಕೊಂಡು ಬರ್ತೀರಾ? ಮತ್ತೆ ನಿಮ್ಮ ಮನೇಲಿ ಆಟದ ಸಾಮಾನುಗಳಿದೆಯಾ? ಏನೆಲ್ಲ ಇದೆ? ಕಿಚನ್ ಸಾಮಾನಿದೆ, ಪ್ಲೇಟ್ಸ್ ಇದೆ, ಮತ್ತೆ ಅದು ಸ್ಟವ್ ಇದೆ. ಕಿಚನ್ ಅದು ಕಿಚನ್ ಇರೋದು ಸಾಮಾನೆಲ್ಲ ನನ್ನ ಜೊತೆ. ನಾನು ಮತ್ತೆ ನನ್ನ ತಂಗಿ ಆಟಾಡ್ತೀವಿ ಅದರಲ್ಲಿ. ಅವಳು ಯಾವ್ದಾದ್ರೂ ನಾನು ಕೊಡ್ದ್ರೆ ಸಾಮಾನು ಅವಳು ತಿಂತಾಳೆ, ಅದಕ್ಕೆ ನಾನು ಏನು ಮಾಡೋದು, ತಗೊಂಡು ನಾನು ಹಾಲು ಕೊಡ್ತೀನಿ. ಅದು ತಿನ್ಬಾರ್ದು, ಅದೆಲ್ಲ ಗಲೀಜಿರುತ್ತಲ್ಲ, ಅದಕ್ಕೆ ನಾವು ವಾಶ್ ಮಾಡಿ ಕೊಡ್ದೆ. ವಾಶ್ ಮಾಡಬೇಕು. ವಾಶ್ ಮಾಡಲಿಲ್ಲ ಅಂದರೆ ಅವಳಿಗೆ ಹೊಟ್ಟೆ ನೋವಾಗುತ್ತೆ. ಹೊಟ್ಟೆ ನೋವು ಬಂದಮೇಲೆ ಹೊಟ್ಟೆ ಎಲ್ಲ ಫುಲ್ ಗಲೀಜಾಗುತ್ತಲ್ಲ, ಮತ್ತೆ ಡಾಕ್ಟರ್ ಹೋಗಿ ಚೆಕ್ ಮಾಡಬೇಕು. ಇವಾಗ ನನ್ನ ಮಗಳು ಸ್ವಲ್ಪ ನನ್ನ ಥರನೇ ಬಿಗ್ ಆದರೆ ನಾನು 10th ಅಲ್ಲಿ ಇರ್ತೀನಿ, ಅವಳು UKGಲಿದ್ದರೆ ನಾನು ಅಲ್ಲೇ ಇರ್ತೀನಿ. ಅವಳು UKG ಸ್ಟಾರ್ಟ್ ಆಗುವಾಗ ಇವಾಗ ಅವಳಿಗೆ 1 year, ಇವಾಗ 2 year, 4 year, ಇವಾಗ ನನಗೆ 6 year ಆಯಿತು. 6 year ಆದಮೇಲೆ ನಾನು ಇನ್ನೂ ದೊಡ್ಡಾಗ್ತೀನಿ. ಅದಕ್ಕೆ ನನ್ನ ಬರ್ತಡೇ ಆದಮೇಲೆ ನಂಗೆ 7 ಆಗುತ್ತೆ, 8 ಆಗುತ್ತೆ, 9 ಆಗುತ್ತೆ, 10 ಆದಮೇಲೆ ನಾನು ಖುಷಿ ಆಗ್ತೀನಿ. ಖುಷಿ ಆಗುತ್ತಾ? ಬರ್ತ್ಡೇ ಯಾವಾಗ? ಬರ್ತಡೇ 25 ಅಕ್ಟೋಬರ್. ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತೀರಿ? ನಾನು ಆ ಥರನೇ ಕೇಕ್ ಎಲ್ಲ ಮಾಡ್ಕೊಂಡು ಎಲ್ಲರೂ ಕೊಡ್ತೀನಿ. ನನ್ನ ಮಗಳದು ಬರ್ತಡೇ ಬಲೂನ್ಸ್ ಎಲ್ಲ ಇಟ್ಟು ಡೆಕೋರೇಷನ್ಸ್ ಎಲ್ಲ ಮಾಡಿ ಕೊಡೋದು. ಈಗ ನಮ್ಮ ಮನೇಲಿ ಒಂದು ಮಗು ಇದೆ, ನಿನ್ನ ಹಾಗೆ ಇದೆ. ಆ ಮಗು ತನ್ನ ಬರ್ತ್ಡೇಗೆ ಪ್ರಾಣಿಗಳಿಗೆ ರೈಸ್, ಹಾಲು ಎಲ್ಲ ತಗೊಂಡೋಗಿ ಕೊಡ್ತಾನೆ. ಅವನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೆಲೆಬ್ರೇಷನ್ ಹಣದಲ್ಲಿ ಏನು ಖರ್ಚು ಮಾಡ್ತೀವಿ ಅದನ್ನು, ಆ ಹಣ ತೆಕ್ಕೊಂಡು ಪ್ರಾಣಿಗಳಿಗೆ ಸಹಾಯ ಮಾಡ್ತಾನೆ. ನಾನು ಆ ಥರ ಮಾಡ್ತೀನಿ. ಯಾವಾಗಿಂದ?
ಯಾವಾಗಿಂದ ಸಮಟೈಮ್ಸ್ ಯಾರಾದ್ರೂ ನನ್ನ ಹೆಲ್ಪ್ ಮಾಡಿದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಪ್ರಾಣಿಗಳು ನಮ್ಗೆ ಹೆಲ್ಪ್ ಮಾಡ್ತಾವಾ? ಇಲ್ಲ, ಪ್ರಾಣಿಗಳಲ್ಲ, ಜನರಿಗೆ. ನಾನು ಪೀಪಲ್ಸಿಗೆ ಮತ್ತೆ ಬಾಯ್ಸು ಗರ್ಲ್ಸು ಅವ್ರಿಗೆಲ್ಲ ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಅವರು ನಮಗೆ ಹೆಲ್ಪ್ ಮಾಡಿದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ತಪ್ಪಲ್ವಾ ಅದು? ಈಗ ನೀವು ಹೆಲ್ಪ್ ಮಾಡಿದ್ರೆ ಮಾತ್ರ ನಾನು ಮಾಡಬೇಕು, ಇಲ್ಲಾಂದ್ರೆ ನಾನು ಮಾಡಬಾರ್ದು ಅನ್ನೋದು ತಪ್ಪೋ ಸರಿನೋ? ತಪ್ಪು. ಅದಕ್ಕೇನು ಮಾಡಬೇಕು? ಅದಕ್ಕೆ ನಾನು ಸಾರಿ ಅದಕ್ಕೆ ನಾನು ಮಿಸ್ಟೇಕ್ ಮಾಡಿದ್ರೆ ನಾನು ಸಾರಿ ಅಂತೀನಿ. ಹೌದಾ? ವೆರಿ ಗುಡ್. ತಪ್ಪಾಗಿದ್ರೆ ಸಾರಿ ಅಂತ ಕೇಳ್ಬಿಡೋದು. ಈಗ ರಸ್ತೆಯಲ್ಲಿ ಬಂದ್ರಲ್ಲ, ಏನೆಲ್ಲ ಕಾಣಿಸ್ತು? ನಾನು ಝೂವಲ್ಲಿ ಹೋಗ್ಮೇಲೆ ನನಗೆ ಜಿರಾಫೆ ನೋಡಿದೆ, ಪಿಕಾಕ್ ನೋಡಿದೆ, ಅದೆಲ್ಲ ನೋಡಿದೆ. ಆವಾಗ ನನ್ನ ಮಗಳು ಇದ್ದಿಲ್ಲ. ಎಲ್ಲಿ ಹೋಗಿದ್ಲು ಮಗಳು? ಹೊಟ್ಟೆಯಲ್ಲಿದ್ಲಾ? ಆವಾಗ ಅವಳು ಇದ್ದಿಲ್ಲಲ್ಲ, ನಾನು ಹೋಗಿದ್ದೆ. ಇಲ್ಲದ್ರೆ ಅಮ್ಮ ಕಷ್ಟ ಆಗುತ್ತಲ್ಲ, ಅದಕ್ಕೆ. ಅಮ್ಮನಿಗೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಏನು ತಿಂಡಿ ಮಾಡಿಕೊಡ್ತಾರೆ ಅಮ್ಮ? ಅಮ್ಮ ಇಡ್ಲಿ ಮಾಡ್ಕೊಡ್ತಾರೆ, ದೋಸೆ ಮಾಡ್ಕೊಡ್ತಾರೆ, ಚಪಾತಿ ಮಾಡ್ಕೊಡ್ತಾರೆ. ಅಷ್ಟೇನಾ? ಇಲ್ಲ, ಸುಮಾರಿದೆ. ಏನು ಲಿಸ್ಟ್ ಹೇಳಬೇಕಲ್ಲ. ತಿಂಡಿ ಅಷ್ಟೇ ನಂಗೆ ಗೊತ್ತು, ಬೇರೆ ಮರ್ತೋಯ್ತು. ದೋಸೆ ಮತ್ತೆ ಚಪಾತಿ, ಇಡ್ಲಿ ಮತ್ತೆ ಅನ್ನ ಸಾಂಬಾರು ಅದೆಲ್ಲ ಕೊಡ್ತಾರೆ. ಅದೆಲ್ಲ ನನಗಿಷ್ಟ. ಅದಕ್ಕೆ ನಾವು ಏನೆಲ್ಲ ತಿನ್ನಬೇಕು? ಹೆಲ್ತಿ ಫ್ರೂಟ್ಸ್. ಏನು ಫ್ರೂಟ್ಸ್? ಹೆಲ್ದಿ ಫ್ರೂಟ್ಸ್ ಏನು? ಆಪಲ್, ಬನಾನಾ, ಮಾವಿನಕಾಯಿ, ಬಾಳೆಹಣ್ಣು. ಬನಾನಾ ಹೇಳಿದ್ರಲ್ಲ, ಅದು ಸರ್ ನನಗೆ ಅಷ್ಟು ಕನ್ನಡ ಗೊತ್ತಿಲ್ಲ, ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಸ್ವಲ್ಪ ಗೊತ್ತು ನನಗೆ, ಅದಕ್ಕೆ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ತೀನಿ, ಯಾಕಂದ್ರೆ ನನಗೆ ಅಷ್ಟು ಕನ್ನಡ ಗೊತ್ತಿಲ್ಲ. ಕಲಿಬೇಕಲ್ವಾ ಕನ್ನಡ? ಕಲ್ತೀನಿ. ಟೀಚರ್ ನಮಗೆ ಕನ್ನಡ ಟೀಚರ್ ಹೇಳ್ಕೊಡ್ತಿರಲ್ಲ, ನಮಗೆ ಚಸ್ಮಿತಾ ಮಿಸ್ ಇದ್ರು. ಇವಾಗ 2 ಹೊಸ ಟೀಚರ್ ಬಂದ್ರು. ಯಾಕೆ ಅವ್ರು ಅಬ್ಸೆಂಟ್ ಆದ್ರು ಅಂತ ನಂಗೆ ಗೊತ್ತಿಲ್ಲ. ತಿಳ್ಕೊಳ್ಬೇಕಲ್ವಾ? ಯಾವ ಥರ ಅವ್ರು ಹೋದ್ರೆ ನಾನು ಏನು ತಿಳ್ಕೊಳ್ಬೇಕು? ನಿಮ್ಗೆ ಹೇಳ್ದೆ ಹೊರಟೋಗ್ಬಿಟ್ಟಿದಾರ ಅವರು? ಅದಕ್ಕೆ ಬೇಸರನಾ? ಏನ್ ಅನ್ನಿಸ್ತು ಅವರಿಬ್ರು ಮಿಸ್ಸು ಹೋದ್ರು ಅಂತಾಗ? ನಂಗೆ ಬೇಜಾರಾಯ್ತು. ಅವರೇ ಚೆನ್ನಾಗಿ ಮಾಡ್ತಾರೆ ಕನ್ನಡ. ಆವಾಗ ನಂಗೆ ಚೆನ್ನಾಗಿ ಓದ್ಕೊಂಡ್ಬಿಡ್ತೀನಿ. ಇವಾಗ ಬೇರೆ ಟೀಚರು ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಆ ಥರ ಇನ್ಶಾ ಫಾತಿಮಾಗೆ ಹೇಳಬೇಕಿತ್ತು ಅವರಲ್ವಾ, ನಾನು ಹೋಗ್ತಾ ಇದ್ದೀನಿ ಚೆನ್ನಾಗಿ ಓದು ಅಂತ ಹೇಳಬೇಕಿತ್ತು. ಈಗ ರೇಡಿಯೋ ಕೇಳ್ತಾ ಇದ್ದಾರೆ ನಿಮ್ಮ ಮಿಸ್ಗಳು. ನಿನಗೆ ಹೇಳಿ ಹೋಗಿಲ್ವಲ್ಲ, ಆ ಮಿಸ್ಗಳು ಕೇಳ್ತಾ ಇದ್ದಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀಯಾ? ಈಗ ಇಲ್ಲಿ ನೀನು ಹೇಳಬೇಕು ಅವ್ರಿಗೆ ಏನಂತ. ಆ ಟೀಚರ್ ಕೇಳಬೇಕು, ನನಗೆ ಹೇಳ್ದೇನೆ ಯಾಕೆ ಹೋದ್ರು ಅಂತ ಕೇಳಬೇಕು ನೀನು. ನಾನು ಕೇಳಿದೆ ಅಲ್ಲಿ. ಇವಾಗ ಅವ್ರು ಕೇಳ್ತಾ ಇದ್ದಾರೆ, ನೀನು ಹೇಳು ಅವ್ರಿಗೆ. ನನಗೆ ಹೇಳಕ್ಕೆ ಅವ್ರು ಆಯ್ತಲ್ಲ, ನಾನು ಹೇಳಕ್ಕೆ ಹೋಗ್ತಿದ್ದೀನಿ. ಈಗ ರೇಡಿಯೋ ಕೇಳ್ತಾ ಇದ್ದಾರೆ ಪುಟ್ಟು ಅವರು. ಯಾರು? ನಿಮ್ಮ ಮಿಸ್ಗಳು ಕೇಳ್ತಾ ಇದ್ದಾರೆ. ನಿನಗೆ ಹೇಳದೆ ಹೋದ್ರಲ್ಲ, ಬಿಟ್ಟು ಹೋದ್ರಲ್ಲ ಶಾಲೆ, ಅವರು ಕೇಳ್ತಾ ಇದ್ದಾರೆ ಇನ್ಶಾ ಫಾತಿಮಾ ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ. ಅಲ್ಲ, ನೀನು ಇಲ್ಲೇ ಹೇಳಬೇಕು, ಇಲ್ಲಿಂದ ಹೋಗುತ್ತೆ. ಅಲ್ಲಿಂದ ವಾಯ್ಸ್ ಅಲ್ಲಿ ಹೋಗುತ್ತೆ, ಅದಕ್ಕೆ ಇಲ್ಲಿ ಮೂಡಿಗೆರೆಗೆ ಹೋಗುತ್ತೆ ನಿನ್ನ ವಾಯ್ಸ್. ನನ್ನ ವಾಯ್ಸ್ ಎತ್ತರ ಹೋಗುತ್ತೆ. ನೀನು ಫಸ್ಟ್ ಹೇಳಬೇಕು ಟೀಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ. ಈಗ ನನಗೆ ಬೇಜಾರಾಯಿತು, ಮಿಸ್ಗಳು ಹೋದ್ರು ಅಂತ ಹೇಳಿದೆ ಅಲ್ಲ, ಅವ್ರೀಗ ರೇಡಿಯೋ ಕೇಳ್ತಾ ಇದ್ದಾರೆ. ಈಗ ನೀನು ಹೇಳಬೇಕು ಅವ್ರಿಗೆ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನನಗೆ ಅವರು ಮುದ್ದು ಮಾಡೋಕ್ಕೆ ಇಷ್ಟಪಡ್ತೀನಿ, ಮತ್ತೆ ಅವರು ಬೈಸ್ಕೊಳ್ಳೋದೆಲ್ಲ ನಂಗೆ ಇಷ್ಟ ಇಲ್ಲ. ಯಾಕಂದರೆ ನಾನು ಈ ಥರ ಎಲ್ಲ ಮಿಸ್ ಆಗೋದು ನಾನು ಮಾತಾಡ್ತೀನಿ, ಅದೆಲ್ಲ ಆಗ್ತೀನಿ, ಅದಕ್ಕೆ ನಾನು ಸಾರಿ ಅಂತೀನಿ. ಹೌದಾ? ಅವ್ರಿಗೆ ಬೇಸರ ಮಾಡಿದ್ದೀರಾ ನೀವು? ಯಾವ ಥರ ಅಂದರೆ ನಾವು ಬಯಸ್ಕೊಂಡಿದ್ದೀವಿ, ನಾವು ಟಾಕ್ ಮಾಡ್ತಿದ್ದೀವಿ, ನಾವು ಮಾತಾಡ್ಕೊಂಡಿದ್ದೀವಿ, ಆ ಥರ ಎಲ್ಲ ಮಾಡ್ತೀವಿ. ಅದಕ್ಕೆ ನಾವು ಸಾರಿ ಹೇಳೋದು ನಮ್ಮ ಫ್ರೆಂಡ್ಸ್ ಬೆಂಚಲ್ಲಿ. ಅವ್ರಿಗೆ ಬೇಸರ ಆಗಿರುತ್ತೆ ಅಂತ ನಿನಗೆ ಅನಿಸಿದೆಯಾ ಆ ಥರ? ಅದಕ್ಕೆ ಹೇಳ್ದೇನೆ ಹೋಗಿದ್ದಾರೆ ಅಂತನಾ? ಈಗ ಟೀಚರ್ಸ್ ಕೇಳ್ತಾ ಇದ್ದಾರಲ್ವಾ, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ಶಾ ಫಾತಿಮಾ ಏನೋ ತಪ್ಪು ಮಾಡಿಲ್ಲ, ಸಾರಿ ಕೇಳೋದು ಬೇಡ ಅಂತ ನಿಮಗೆ ಹೇಳ್ತಾರಂತೆ. ಆಮೇಲೆ ನಾನು ಖುಷಿ ಆಗುತ್ತಲ್ಲ ಆಗ? ಖುಷಿ ಆಗುತ್ತೆ. ಅದಕ್ಕೆ ನಾನು ಟೀಚರ್ನ ನಾನು ಮುದ್ದು ಮಾಡ್ತೀನಿ. ಹೌದಾ? ಟೀಚರ್ನ ಮುದ್ದು ಮಾಡ್ತೀಯಾ? ಎಲ್ಲ ಮಕ್ಕಳು ಮುದ್ದು ಮಾಡಬೇಕಲ್ವಾ? ಎಲ್ಲ ಮಕ್ಕಳು ಮುದ್ದು ಮಾಡ್ತಿದ್ದಾರೆ. ಅವನು ದೃಶ್ಯಾನೊಂದು ಬಾಯ್ ಇದ್ದಾನೆ, ಅವನು ಯಾವಾಗಲೂ ಅಲ್ಲಿ ಡರ್ಟಿ ವಾಟರ್ ಆ ಥರ ಎಲ್ಲ ಏನು ಗಲೀಜೆಲ್ಲ ಮಾಡ್ತಾನೆ ಅವನು.
ಅದಕ್ಕೆ ನಾನು ಅವನು ಮತ್ತೆ ಹೋಗಲ್ಲ, ನಾನು ಬೇರೆ ಪ್ಲೇಸಲ್ಲಿ ಹೋಗ್ತೀನಿ. ಅದಕ್ಕೆ ನನ್ನ ಮ್ಯಾಮ್ ಹೋಗಿ ನಾನು ಬೇರೆ ಪ್ಲೇಸಲ್ಲಿ ಹೋಗ್ತೆ. ಟೀಚರ್ ಅಂದರೆ ಯಾರು? ಟೀಚರ್ ಅಂದರೆ ನಮ್ಮ ಮಿಸ್ಸು. ಅವ್ರು ಏನು ಹೇಳ್ಕೊಡ್ತಾರೆ? ಎಲ್ಲ ಇದು ಇರುತ್ತೆ, ಟೀಚರ್ ಇರುತ್ತೆ, ಮಿಸ್ ಇರುತ್ತೆ, ಮ್ಯಾಮ್ ಇರುತ್ತೆ, ಎಲ್ಲ ಒಂದೇ. ಎಲ್ಲ ಒಂದೇ ಅಲ್ವಾ? ಅವ್ರ ಕೆಲಸ ಏನು? ಹೇಗೆ ಅರ್ಥ ಮಾಡ್ಕೊಂಡಿರೋದು ಇನ್ಶಾ ಫಾತಿಮಾ? ಅವರು ನಮಗೆ ಏನು ಹೇಳ್ಕೊಡ್ತಾರೆ, ನಮಗೆ ಬುಕ್ಕಲ್ಲಿ ಇರೋದೆಲ್ಲ ಹೇಳ್ಕೊಡ್ತಾರೆ, ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಟಿ ಯಾವ ಥರ ಬರೆಯೋದು, ಎ ಯಾವ ಥರ ಬರೆಯೋದು, ಬಿ ಯಾವ ಥರ ಬರೆಯೋದು, ಅದೆಲ್ಲ ಮ್ಯಾಮಲ್ಲೇ ಕೆಲಸ. ಆ ಮ್ಯಾಮು ನಮಗೆ ಹೇಳ್ಕೊಡ್ತಾರೆ, ಅದು ಮ್ಯಾಮದು ಕೆಲಸ. ಮಕ್ಕಳ ಕೆಲಸ, ನಿಮ್ಮ ಕೆಲಸ? ನಮ್ಮ ಕೆಲಸ ಬರೆಯೋದು ಮತ್ತೆ ಓದೋದು ಅದರ. ಎಷ್ಟು ಗಂಟೆಗೆ ಎದ್ದೇಳೋದು, ಎಷ್ಟು ಗಂಟೆಗೆ ಮಲಗೋದು? ನಾನು ಬೇಗ ಬರ್ತೀನಿ. ನಾನು ಮನೆಗೆ ಬಂದ ನಂತರ ಅಲ್ಲ, ಕ್ಲಾಸಲ್ಲಿ ಬೇಗ ಬರ್ತೀನಿ, ಮತ್ತೆ ಅವರೇ ಬಿಡ್ತಾರೆ ಮನೆಗೆ. ಅದಕ್ಕೆ ನಾನು ಬೇಗ ಹೋಗ್ತೀನಿ, ಯಾಕಂದರೆ ನಂಗೆ ಅರ್ಜೆಂಟ್ ಆಗುತ್ತಲ್ಲ. ಅದಕ್ಕೆ ಯಾಕೆ ಅರ್ಜೆಂಟ್ ಆಗುತ್ತೆ ಅಂದರೆ ಅಮ್ಮನ ಜೊತೆ ನಾನು ಹೋಗ್ಬೇಕು. ಅದಕ್ಕೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಓಡೋಡಿ ಬರೋ ಹಾಗಾಗತ್ತಾ? ಅಮ್ಮನ ಕಂಡ್ರೆ ತುಂಬ ಇಷ್ಟನಾ? ಅಮ್ಮ ಏನೆಲ್ಲ ಹೇಳ್ಕೊಡ್ತಾರೆ? ಅಮ್ಮ ಅವರು ಯೂಟಿ ಕೊಡ್ತಾರೆ, ಎಕ್ಸಾಮ್ ಕೊಡ್ತಾರಲ್ಲ ಅದೆಲ್ಲ ಹೇಳ್ಕೊಡ್ತಾರೆ. ಮತ್ತೆ ಮಾತ್ರ ನಾನು 5 times ಮಾಡ್ತೀನಿ, 10 times ಮಾಡ್ತೀನಿ. ಎಷ್ಟು ಮಾಡ್ತೀನಿ ಅದನ್ನ ಅಮ್ಮ ಹೇಳ್ಕೊಡ್ತಾರ, ನಾನು ಮಾಡ್ತೀನಿ. ಅಮ್ಮ ಹಾಡು ಹೇಳ್ಕೊಡ್ತಾರಾ? ಯಾವ ಹಾಡು? ಎಲ್ಲ ಹಾಡು. ಯಾವುದಾದ್ರೂ ಒಂದು ಹಾಡು ಹಾಡ್ಬೋದಾ? ಯಾವುದಾದ್ರೂ ನನಗೆ ಏನು ಗೊತ್ತಿಲ್ಲ. ಗೊತ್ತಿದೆ, ಹಾಡು ಹೇಳೋದು ಗೊತ್ತಿಲ್ಲ, ರೈಮ್ಸ್ ಗೊತ್ತಿಲ್ಲ? ರೈಮ್ಸ್ ಹೇಳ್ಕೊಟ್ಟಿಲ್ಲ ನಮ್ಮ ಕ್ಲಾಸಲ್ಲಿ. ಜನಪದ ಗೀತೆ, ಫೋಕ್ ಸಾಂಗ್ ಗೊತ್ತಿಲ್ಲ. ಇವಾಗ ಕನ್ನಡ ಸಾಂಗ್ ಗೊತ್ತು. ಹೌದು, ಅದನ್ನೇ ಹೇಳಬೇಕು. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ನೆಕ್ಸ್ಟ್, ಮೊಲದ ಮರಿ ಆಡು ಬಾರೆ, ಚುಪುಕೆ 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 ನೆಗೆದು ಬಾರೆ, ಬದರೆಯಿಂದ ಬದರ ಬಳಿಗೆ ನಿನ್ನ ಆಟ, ಚಿಗುರು ಚಿಗುರು ನಿಟ್ಟು ನಿನಗೆ ಸೊಗಸಿನೋಟ. ತುಂಬ ಚೆನ್ನಾಗಿ ಹಾಡ್ತೀಯ. ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದು. ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದ, ಸ್ಕೂಲಲ್ಲಿ? ಮತ್ತೆ ಪ್ರಾಣಿಗಳನ್ನ ಇಷ್ಟಪಡಲ್ಲ ಇನ್ಶಾ? ನಂಗೆ ಇಷ್ಟ. ಯಾವುದು? ಪಪ್ಪಿ ಇಷ್ಟ, ಮತ್ತೆ ಪಪ್ಪಿದು ಅಮ್ಮ ಇಷ್ಟ, ಡಾಗ್ ಇಷ್ಟ, ಮತ್ತೆ ಚಿಕ್ಕದು ಕಿಟನ್ ಇಷ್ಟ, ಎಲ್ಲ ಇಷ್ಟ. ನಿಮ್ಮ ಮನೇಲಿ ಇದೆಯಾ? ಇಲ್ಲ. ಯಾಕೆ ಸಾಕಿಲ್ಲ? ಇವಾಗ ನಮ್ಮ ಮನೆಯಲ್ಲಿ ಮಡಿಕೇರಿ ಅಲ್ಲಿ ಒಂದು ಕ್ಯಾಟ್ ಇತ್ತು, ಅದು ಬೇರೆ ಬ್ಲ್ಯಾಕ್ ಕ್ಯಾಟು ಡೈ ಮಾಡಿಬಿಟ್ರು. ಅದಕ್ಕೆ ನಮಗೆ ಇದು ಪೆಟ್ಟಿಲ್ಲ. ಅದಕ್ಕೆ ನಾನು ಹೇಳೋದು ನನಗೆ ಪೆಟ್ಟಿಲ್ಲ ಅಂತ. ಅಪ್ಪ ತಂದ್ಕೊಡಲ್ಲ? ಅಪ್ಪನ ಹೆಸರೇನು? ಅಪ್ಪನ ಹೆಸರು ನೌಶಾದ್. ಏನೆಲ್ಲ ಕೊಡಿಸ್ತಾರೆ? ಚಾಕ್ಲೇಟ್, ಮೇಕಪ್ ಸೆಟ್, ಮತ್ತೆ ಲೇಸ್. ಚಾಕ್ಲೇಟ್ ತಂದು ಕೊಡ್ತಾರಾ? ಮತ್ತೆ ಯಾರಿಗೆ ಕೊಡೋದು? ಚಾಕ್ಲೇಟ್ ಅಲ್ಲ, ಫ್ರೂಟ್ಸು ಅವಾಯ್ಡ್ ಮಾಡ್ತಾ ಇದೆಯಲ್ವಾ? ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ಕೊಡ್ಸಲ್ಲ ಅಪ್ಪ? ಅದು ನನಗೆ ಮರ್ತೋಯ್ತು, ಅದಕ್ಕೆ ನಾನು ಸುಮ್ಮನೆ ಹೇಳಿದೆ. ಮರ್ತೋಗಿಲ್ಲ, ಇನ್ಶಾ ನಿಜಾನೇ ಹೇಳ್ತಾ ಇರೋದು. ಈಗ ಐಸ್ ಕ್ರೀಮ್ ಕೊಟ್ಟರು ತಿಂತಾರೆ ಅಲ್ವಾ? ಏನಂತ ಕರಿತೀಯ ತಂಗಿನ? ತಂಗಿಯನ್ನು ನಾನು ಹೇಳ್ದಲ್ಲ ಇವಾಗ, ರಿಂಜು ಅಂತ. ಯಾವ ಥರ ಕರಿಯೋದು? ನೀನು ಕಾಲ್ ಮಾಡೋದು ಹೇಗೆ? ಕಾಲ್ ಮಾಡೋದು ರಿಂಜು ಬಾ ಇಲ್ಲಿ ಅಂತ. ಅಮ್ಮನನ್ನು ಯಾವ ಥರ ಕರಿಯೋದು? ಅಮ್ಮ ಬಾ ಇಲ್ಲಿ ಅಂತ. ಜೋರಾಗಿ ಕರೆದ್ರೆ ಅಮ್ಮ ಅಲ್ಲಿರ್ತಾರೆ, ಅಲ್ಲಿ ಹೋಗಿರ್ತಾರೆ. ಆಗ ನೀನು ಅಲ್ಲಿ ಹೋಗಿ ನಾನು ತಗೊಂಡ್ಬರ್ತೀನಿ. ನೀನು ಕೂಗೋದು ಹೇಗೆ? ಕೂಗೋದು ನಾನು ಕೂಗಲ್ಲ. ಕೂಗು ಇವಾಗ ನೋಡೋಣ. ಅಮ್ಮ ಅಂತ ಕರಿ, ಕೂಗು. ಅಮ್ಮ. ಜೋರಾಗಿ ಕರಿಬೇಕು, ಅವ್ರು ಕೇಳಿಸ್ತಾ ಇಲ್ಲ. ಜೋರಾಗಿ ಕರಿ. ಅಮ್ಮ. ಅಲ್ಲಿರ್ತಾರೆ ಅಮ್ಮ, ಅಲ್ಲಿರ. ನೀನು ಈ ಕಡೆ ತಿರ್ಕೋ. ಈಗ ಅಮ್ಮ ಆ ಗೋಡೆ ಹಿಂಭಾಗ ಇದ್ದಾರೆ, ಅವ್ರಿಗೆ ನೀನು ಕಾಣಿಸ್ತಾ ಇಲ್ಲ. ನೀನು ಕರಿಬೇಕು. ಶಾಲೆಯಿಂದ ಬರ್ತೀಯ, ಅಮ್ಮ ಕಿಚನಲ್ಲಿ ಇರ್ತಾರೆ, ಆಗ ನೀನು ಕೂಗ್ಬೇಕಲ್ವಾ? ಇಲ್ಲಾದ್ರೆ ಕೇಳಿಸಲ್ಲ. ಅದಕ್ಕೆ ಜೋರಾಗಿ ಕರಿ. ಯಾವ ಥರ ಕರಿತೀಯ ಅಂತ? ಅಮ್ಮ ಬಾಯಿಲಿ. ಆ ಥರ. ಅಪ್ಪ ನನ್ನ ಸೇಮ್ ಅಮ್ಮನ ಥರ. ಯಾವ ಥರ? ಅಪ್ಪ ಬಾಯಿಲಿ. ಜೋರಾಗಿ ಕರಿಬೇಕು, ಕೇಳಿಸಲ್ಲ ಕಿವಿ ನನಗೆ. ಜೋರಾಗಿ ಕರಿ. ಅಪ್ಪ ಬಾಯಿಲಿ. ಅಮ್ಮನ್ನು ಕರಿ ಹಾಗೆ. ಅಮ್ಮ ಬಾಯಿಲಿ.
ಅಜ್ಜಿ ತಾತನ್ನ ಅಜ್ಜಿ ತಾತನ್ನ ಅಜ್ಜಿ ಇರುತ್ತಾ ಇಲ್ಲಿ? ಅಜ್ಜಿ ತಾತ ತಾತ ಬಾಯಲ್ಲಿ ಆಗಲ್ಲ, ಅಷ್ಟು ಕೂಗಕ್ಕಾಗಲ್ಲ. ಯಾಕಂದ್ರೆ ನನ್ನ ನೆಕ್ ಸ್ವಲ್ಪ ಇದಾಗ್ತಿದೆ, ಒಂದು ಪೇನ್ ಬರ್ತಿದೆಯಾ? ಮತ್ತೆ ಕೆಲವು ಮಕ್ಕಳು ನೀರು ಕುಡಿಯಲ್ಲ, ಏನ್ ಮಾಡೋದು ಅವ್ರಿಗೆ? ಅವು ಚಂದ ನೀರು ಕುಡಿಯಲ್ಲ, ಅವ್ರಿಗೆ ಈ ತರ ಆಟ ಆಡ್ಸ್ಬಿಟ್ಟು ನೀರು ಕೊಡ್ಬೇಕು, ಮತ್ತೆ ಅವರು ಇದು ಕುಡಿತಾರೆ. ಅಲ್ಲ, ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಗು ನೀರೇ ಕುಡಿಯಲ್ಲ ಅಂತ ಅಳ್ತಾರೆ. ಇವಾಗ ನಾವು ಅವ್ರಿಗೆ ಸೋಡಲ್ಲಿ ಇಷ್ಟೇವಲ್ಲ, ಅದಕ್ಕೆ ಸೋಡಾ ಬಾಕ್ಸ್ ಅಲ್ಲಿ ನೀರಿಟ್ಟು ನಾವು ಕೊಡೋದು. ಓ, ಆಸೆ ತೋರಿಸಿ ಅವ್ರಿಗೆ ಸೋಡಾ ಅಂತ ಅನ್ಕೊಂಡ್ಬಿಡ್ತಾರೆ. ಓ, ಮತ್ತೆ ಅವ್ರು ಕುಡಿತಾರೆ ನೀರು. ಆ ಥರನೂ ಕುಡಿಸ್ಬೋದು ಅಂತ. ಆದ್ರೆ ನಿಜವಾಗಿ ನೀರು ಕುಡಿಬೇಕಲ್ವಾ? ನೀರು ಕುಡಿಯೋದ್ರಿಂದ ಏನು ಪ್ರಯೋಜನ ನಮಗೆ? ನಾವು ಟಿವಿಯಲ್ಲಿ ಹೇಳ್ಕೊಡ್ಬೇಕು, ಅದು ಅಮ್ಮ ಬೈತಾರೆ ಕುಡ್ದಿಲ್ಲ ಆದ್ರೆ, ಮತ್ತೆ ಅವ್ರು ಕುಡಿತಾರೆ. ಅಮ್ಮ ಅಂದ್ರೆ ಹೆದರ್ಬೇಕಾ ಮಕ್ಕಳು? ಕೆಲವ್ರು ಹೆದರಲ್ಲ, ಅಪ್ಪ ಅಂದ್ರೆ ಹೆದರ್ತಾರೆ. ಯಾಕಂದ್ರೆ ಅಪ್ಪ ಜೋರಲ್ಲ, ಅದಕ್ಕೆ. ಅಪ್ಪ ಜೋರ, ಅದಕ್ಕೆ. ಅಮ್ಮನ ಜೋರೆ. ಹೊಡಿತಾಳಲ್ಲ ಅಮ್ಮ, ಅಮ್ಮ ಹೊಡಿತಾಳಲ್ವಾ? ಹೊಡಿದ್ರೆ ಅವರು ಬೇಗ ಕುಡಿತಾರೆ ಆತರ. ಇವಾಗ ನಾವು ಸೋಡಾ ಇದು ಅವ್ರಿಗೆ ಆತರ ಇಷ್ಟ ಅಲ್ಲ, ಅದನ್ನೇ ಅವ್ರ ಇಷ್ಟ ಇರೋದು ಬಾಟಲ್ ನೀರಲ್ಲ, ಅದು ಪೈಪ್ ಒಳಗಡೆ ಇಟ್ಟು ನಾವು ನೀರದ ಒಳಗಡೆ ಇಟ್ಟು ನಾವು ಕೊಡ್ಸೋದು. ಹಾಗೆ ಕುಡ್ಸೋದು. ಅಮ್ಮ ಪ್ರೀತಿ ಮಾಡ್ತಾಳ, ಹೊಡಿತಾಳ? ಪ್ರೀತಿ ಮಾಡ್ತಾಳೆ. ನೀನ್ ಯಾವಾಗ್ಲೂ ಏಟ್ ತಿಂದಿಲ್ಲ ಅಮ್ಮನ ಹತ್ರ? ಹೊಡೆದಿಲ್ಲ ಅಮ್ಮ? ಇಲ್ಲ. ಅಪ್ಪ? ಅಪ್ಪ ಹೆರ್ಜೇನು ಮಾಡಲ್ಲ. ಓ, ಯಾವಾಗ್ಲೂ ಹೊಡ್ಸ್ಕೊಂಡಿಲ್ಲ? ಇಲ್ಲ. ಬೈಸ್ಕೊಂಡಿಲ್ಲ? ಗುಡ್ ಬೇಬಿ ಅಂತಾನೆ ಅನ್ನಿಸ್ಕೊಂಡಿರೋದಾ? ನನಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ನನಗಿಷ್ಟ, ಯಾಕಂದ್ರೆ ಅವ್ರು ನಮ್ಮ ಮುದ್ದು ಪ್ರೀತಿ ಎಲ್ಲ ಮಾಡ್ತಾರೆ, ಅದಕ್ಕೆ ನಾವು ಅವ್ರನ್ನ ಸೇಮ್ ಆ ಥರನೇ ಮಾಡ್ತೀವಿ. ಕೆಲವರು ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗಿ ದೂರ ಬಿಟ್ಬಿಡ್ತಾರೆ, ನನಗೆ ನೋಡ್ಕೊಳಕ್ ಆಗಲ್ಲ ಅಂತ. ಅಜ್ಜಿ ತಾತನ್ನ ಕರ್ಕೊಂಡೋಗಿ ದೂರ ಬಿಟ್ಬಿಡ್ತಾರೆ, ಏನ್ ಮಾಡೋದು? ಅದಕ್ಕೆ ನಾವು ಅವರು ಬೈದಾದ್ಮೇಲೆ ನಾವು ಸಾರಿ ಅದನ್ನ ಹೇಳಕ್, ಅವ್ರು ದೂರ ಇರ್ತಾರಲ್ಲ, ನಾನು ಇಲ್ಲಿ ಇರ್ತೀನಿ. ಅಲ್ಲ, ಕರ್ಕೊಂಡೋಗಿ ಬಿಟ್ಬಿಡ್ತಾರೆ, ನೋಡ್ಕೊಳಕ್ ಆಗಲ್ಲ ನಮ್ಗೆ ಅಂತ. ಅಜ್ಜಿ ತಾತನ್ನ ಯಾರು ನೋಡ್ಕೋಬೇಕು? ಅಜ್ಜಿ ತಾತನ್ನ ನಾನು ನೋಡ್ಕೊಂಡ್ಬಿಡ್ತೀನಿ. ಯಾರಾದ್ರೂ ಮನೇಲಿ ಇಲ್ಲಾದ್ರೆ ನಾನು ನೋಡ್ಕೊಂಡ್ಬಿಡ್ತೀನಿ. ನಾನು ಇಲ್ಲಾದ್ರೆ ಬೇರೆಯವ್ರನ್ನ ಕರ್ಕೊಂಡ್ರೆ ನಾನು ಬೇರೆಯವ್ರನ್ನ ಚಂದ ನೋಡಕ್ಕೆ ಹೇಳ್ತೀನಿ. ಅಲ್ಲ, ಕೆಲವರು ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನನಗಾಗಲ್ಲ, ಶಕ್ತಿ ಇಲ್ಲ ಅಂತ ಅಂದ್ಕೊಂಡು ಅವ್ರನ್ನ ಬೇರೆ ದೂರದೂರಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಸರಿನಾ ತಪ್ಪಾ ಅದು? ಅವರು ಬಿಟ್ಟರೆ ನನಗೆ ಬೇಜಾರಾಗುತ್ತೆ. ಅವರು ನನ್ನ ಜೊತೆ ಬರಬೇಕಲ್ಲ, ನನಗೆ ಇಷ್ಟ, ನನಗೆ ಸ್ಕೇರ್ ಆದರೆ ನಾನು ಬ್ರೇವ್ ಆಗಬೇಕು. ಅದಕ್ಕೆ ನಾನು ಎಲ್ಲ ಹೆಲ್ತಿ ಫುಡ್ ತಿಂತೀನಿ. ಆ್ಯಪಲ್ ತಿಂತೀನಿ, ಅಮ್ಮ ಕೊಟ್ಟಿರೋದು ವೆಜಿಟೇಬಲ್ಸು. तरकारी आह तरकारी तरहावरी तरकारी 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 ಬೆಂಡೆಕಾಯಿ ಬದನೆಗೆ ಉಂಟು ತೊಟ್ಟು, ಪಡವಲಕಾಯಿ ಹಾವು, ಕೋಸು ತಿನ್ನುವ ಹೂವು. ಬೆಂಡೆಕಾಯಿ ಬೆಟ್ಟು, ಬದನೆಗೆ ಉಂಟು ತೊಟ್ಟು, ಪಡವಲಕಾಯಿ ಹಾವು, ಕೋಸು ತಿನ್ನುವ ಹೂವು. ಸೌತೆಕಾಯಿ ತೊಂಡೆಕಾಯಿ ಹಸಿ ಹಸಿ ತಿಂದರು ಚೆನ್ನ, ಸೌತೆಕಾಯಿ ತೊಂಡೆಕಾಯಿ ಹಸಿ ಹಸಿ ತಿಂದರು ಚೆನ್ನ. ಗೋರಿಕಾಯಿ ನಾರು, ಗೆಣಸಿನ ಗಡ್ಡೆ ಬೇರು, ಬೇಯಿಸಬೇಕು ಅವನ್ನ. ಹುರುಳಿಕಾಯಿ ಪಲ್ಯ, ಕುಂಬಳಕಾಯಿ ಪಲ್ಯ, ಈರುಳ್ಳಿ ಹುಳಿಗೆ ಬೆಸ್ಟು, ಸೊಪ್ಪು ಮುದ್ದೆಗೆ ಮಸ್ಟು. ಹುರುಳಿಕಾಯಿ ಪಲ್ಯ, ಕುಂಬಳಕಾಯಿ ಪಲ್ಯ, ಈರುಳ್ಳಿ ಹುಳಿಗೆ ಬೆಸ್ಟು, ಸೊಪ್ಪು ಮುದ್ದೆಗೆ ಮಸ್ಟು.
ತರಕಾರಿ ಆಹ ತರಕಾರಿ ತರಹಾವರಿ ತರಕಾರಿ ತರಕಾರಿ ಆಹ ತರಕಾರಿ ತರಹಾವರಿ ತರಕಾರಿ. ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು, ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು, ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು, ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು. ಹಣ್ಣಿನ ರಾಜ ಮಾವು, ಕೊಂಚ ದುಬಾರಿ ಸೇಬು, ಹಲಸು ಘಮ ಘಮ ಸೊಗಸು, ಸಪೋಟ ಡ್ರೈ ಜಾಮೂನು. ಹಣ್ಣಿನ ರಾಜ ಮಾವು, ಕೊಂಚ ದುಬಾರಿ ಸೇಬು, ಹಲಸು ಘಮ ಘಮ ಸೊಗಸು, ಸಪೋಟ ಡ್ರೈ ಜಾಮೂನು. ಎಲ್ಲರಿಗೂ ಬೇಕಾದ ಹಣ್ಣು ರಸಬಾಳೆ ಪಚ್ಚಬಾಳೆ, ಎಲ್ಲರಿಗೂ ಬೇಕಾದ ಹಣ್ಣು ರಸಬಾಳೆ ಪಚ್ಚಬಾಳೆ. ಸೀಡ್ಲೆಸ್ ದ್ರಾಕ್ಷಿ ಸವಿ, ಕಲ್ಲಂಗಡಿಯು ಹೆವಿ, ಶಕ್ತಿಯ ಹಣ್ಣು ಕಿತ್ತಳೆ. ಸೀಬೆ ಹಣ್ಣು ಜಾಮಿಗೆ, ಪೈನಾಪಲ್ಲು ಜ್ಯೂಸಿಗೆ, ಟೊಮ್ಯಾಟೊ ಕಿಚಡಿ ಬಜ್ಜಿಗೆ, ಹುಣಸೆ ಹಣ್ಣು ಗೊಜ್ಜಿಗೆ. ಸೀಬೆ ಹಣ್ಣು ಜಾಮಿಗೆ, ಪೈನಾಪಲ್ಲು ಜ್ಯೂಸಿಗೆ, ಟೊಮ್ಯಾಟೊ ಕಿಚಡಿ ಬಜ್ಜಿಗೆ, ಹುಣಸೆ ಹಣ್ಣು ಗೊಜ್ಜಿಗೆ. ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು, ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು, ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು, ಹಣ್ಣು ಎಷ್ಟೊಂದು ಹಣ್ಣು ಎಷ್ಟಿದ್ದರೂ ಬೇಕಿನ್ನು. ಮತ್ತೆ ಅಜ್ಜಿ ತಾತನಿಗೆ ಯಾರು ತಿನ್ನಿಸ್ಬೇಕು? ಅಜ್ಜಿ ತಾತನ್ನ ನಾವು ತಿನ್ಸ್ಬೇಕು, ಇಲ್ಲಾದ್ರೆ ಆಂಟಿ ತಿನ್ಸ್ಕೊಡ್ತಾರೆ, ಇಲ್ಲಾದ್ರೆ ಅಮ್ಮ ತಿನ್ಸ್ಕೊಡ್ತಾರೆ. ಅವ್ರು ತಿನ್ನಲ್ವಂತೆ, ಅಜ್ಜಿ ತಾತ ನಾನು ತಿನ್ನಲ್ಲ ಅಂತ ಹೇಳ್ತಾರಪ್ಪ, ಏನು ಮಾಡೋದು? ಅದಕ್ಕೆ ಅವ್ರ ಹೇಳ್ಕೊಡ್ಬೇಕು. ಈಗ ನಿಮ್ಮ ಅಜ್ಜಿ ತಾತ ಮನೇಲಿ ಇದ್ದಾರೆ, ಅವ್ರಿಗೆ ಫ್ರೂಟ್ಸ್ ತಿನ್ನೋದಕ್ಕೆ ಇಷ್ಟ ಇಲ್ಲ, ಊಟ ಮಾಡೋದಕ್ಕೆ ಇಷ್ಟ ಇಲ್ಲ, ಏನು ಮಾಡಬೇಕು ನೀನು? ಅದಕ್ಕೆ ನಾನು ತಿನ್ಸ್ಬೇಕು, ಫುಲ್ಲು ತಿನ್ಸ್ಬಿಟ್ರೆ ಅವರು ಚೆನ್ನಾಗಿ ತಿಂತಾರೆ. ಬರೀ ತಿನ್ಸಿದ್ರೆ ಸಾಕ, ಅವ್ರಿಗೆ ಬುದ್ಧಿ ಹೇಳೋದು ಬೇಡವಾ? ಬುದ್ಧಿ ಹೇಳ್ಕೊಡ್ತೀನಿ. ಏನಂತ ಹೇಳೋದು? ನಾನು ಈ ಥರ ಹೇಳ್ತೀನಿ, ನೀವು ತಿನ್ಬೇಕು, ಇಲ್ಲಾದ್ರೆ ನೀವು ತಲೆ ಒರೆಸಿ ನೀವು ಬೀಳ್ತೀರ ಅಂತ. ಆಮೇಲೆ ನನ್ನ ಕ್ಲಾಸಲ್ಲೂ ಆ ಥರ ಆಗಿತ್ತು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರೆಲ್ಲ, ಇವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಆದ್ರೆ, ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು ಥರ್ಡ್ ಸ್ಟ್ಯಾಂಡರ್ಡ್ ಹೋದ್ರು. ಅದಕ್ಕೆ ನಾನು. ನೀವು ಎಷ್ಟನೇ ತರಗತಿ, ಏನು ಓದ್ತಾ ಇರೋದು? ನಾನು ಎಲ್ಲ ಓದ್ತಾ ಇದ್ದೆ. ಅಲ್ಲ, ಎಷ್ಟನೇ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡಾ? ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಥರ್ಡ್ ಹೋದ್ರಲ್ಲ, ನಾನು ಸೆಕೆಂಡ್ ಇದ್ದೀನಿ. ಓ, ಫಸ್ಟಿಂದ ಸೆಕೆಂಡಿಗೆ ಬಂದ್ಬಿಟ್ರಾ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದ ಮಕ್ಕಳೆಲ್ಲಿ ಫ್ರೆಂಡ್ಸು? ನನ್ನ ಫ್ರೆಂಡ್ಸು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿದ್ದಾರೆ. ಹೌದಾ? ಬೇಜಾರಾಗಲ್ಲ? ಇಲ್ಲ. ಅವರು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದವರು ಥರ್ಡ್ ಸ್ಟ್ಯಾಂಡರ್ಡ್ಗೆ ಹೋದ್ರಲ್ವಾ, ಅವ್ರು ಮಾತಾಡಿಸ್ತಾರಾ? ಮಾತಾಡಿಸ್ತಾರೆ. ಟೈಮ್ ಎಷ್ಟೀಗ? ನಂಗೆ ಅಷ್ಟು ಟೈಮ್ ಎಲ್ಲ ಗೊತ್ತಿಲ್ಲ, ನನಗೆ ಮೊಬೈಲ್ ಇದ್ರೆ ನಂಗೆ ಗೊತ್ತು. ಮೊಬೈಲ್ ಬಳಸ್ತೀರಾ? ಮೊಬೈಲ್ ನಾನು ಟೈಮ್ ಇದ್ರೆ ಈಸಿ ಆಗುತ್ತೆ. ಈ ತರ ಇಷ್ಟು ಮೊಬೈಲ್ ನೀವು ಒಂದು ತೆಕ್ಕೊಂಡಿದ್ದೀರಾ? ಇಲ್ಲ. ಮತ್ತೆ ಎಲ್ಲಿದೆ ಮೊಬೈಲ್? ನಾನು ಅಮ್ಮನಲ್ಲಿ ನೋಡ್ತೀನಿ. ಎಷ್ಟು ಏನೆಲ್ಲ ನೋಡ್ತೀರಿ? ಇವಾಗ ಕ್ಲಾಕ್ ಅಲ್ಲಿ ನೋಡಿದ್ರೆ ನಂಗೆ ಗೊತ್ತಾಗಲ್ಲ, ನಂಗೆ ಗೊತ್ತಿಲ್ಲ ಯಾವ ತರ ನೋಡೋದು. ಈಗ ನಂಬರ್ಸ್ ಗೊತ್ತಿಲ್ವಾ? ನಂಬರ್ಸ್ ಗೊತ್ತು. ಏನದು? 12 ಫಸ್ಟ್, 39 ಫಸ್ಟ್, ಅದು ಹೋಗ್ತಿದೆ ಆ ಥರ 5000 ಆಯ್ತು. ಈಗ ಮೊಬೈಲಲ್ಲಿ ಏನೆಲ್ಲ ನೋಡ್ತೀರಿ? ಮೊಬೈಲಲ್ಲಿ ಏನು ನೋಡಲ್ಲ. ನಿಜ ಹೇಳಬೇಕು? ಅಮ್ಮ ಕೊಡು ಬೇಗ ಅಂತಂದ್ರೆ ನಾನು ಕೊಡ್ತೀನಿ. ಏನಕ್ಕೆ ಇಸ್ಕೊಳ್ತೀರಾ ಮೊಬೈಲ್ ನೀವು? ಯಾಕಂದ್ರೆ ಸುಮಾರು ತನಕ ನೋಡಿದ್ರೆ ಕಣ್ಣಲ್ಲಿ ಇದಾಗುತ್ತೆ. ಏನು ನೋಡ್ತೀರಾ? ಗೇಮ್ಸ್. ಎಷ್ಟು ಹೊತ್ತು? ನನ್ನ ಬ್ರದರ್ ಜೊತೆ ಕ್ಯಾಮರಾ ಇದೆ ಚಿಕ್ಕದು. ಬ್ರದರ್ ಹೆಸರೇನು? ಬ್ರದರ್ ಹೆಸರು ಶಯಾನ್. ಅವನೇನು ಮಾಡ್ತಾನೆ?
ಅವನು ನನ್ನ ಜೊತೆ ಆಟ ಆಡ್ತಾನೆ. ನಂಗೆ ಬೋರಿಂಗ್ ಆದರೆ ನಂಗೆ ಮೊಬೈಲ್ ನೋಡೋಕ್ಕಲ್ಲ, ಅದಕ್ಕೆ ನಾನು ನನ್ನ ಬ್ರದರ್ ಜೊತೆ ಆಟ ಆಡ್ತೀನಿ. ಅವನೇನು ಆಟ ಆಡ್ತಾನೆ? ಅವನು ಮತ್ತು ನಾನು 2 ಜನ ಸ್ಟಾಪ್ ಪೇಪರ್ ಸೀಸರ್ ಆಟ ಆಡ್ತಾನೆ. ಇಲ್ಲದ್ರೆ ನಾವು ಕೃಷ್ಣ ಆಟ ಆಡ್ತೀವಿ, ಅದೆಲ್ಲ ಆಟ ಆಡ್ತೀವಿ. ನಮ್ಗೆ ಗೊತ್ತಲ್ಲ ಕೃಷ್ಣ ಏನು ಮಾಡ್ತಾನೆ, ಶಿವ ಏನು ಮಾಡ್ತಾನೆ ಅಂತ. ಏನು ಮಾಡ್ತಾನೆ ಕೃಷ್ಣ? ಕೃಷ್ಣ ಸ್ಟ್ರಾಂಗ್ ಇದ್ದಾನಲ್ಲ, ಆ ಥರನೇ ನಾನು ಮಾಡೋದು. ಅದಕ್ಕೆ ನಾನು ಮಾಡಲ್ಲ, ಅವ್ರ ಆಣಲ್ಲ, ಅದಕ್ಕೆ ನಾನು ಹೆಣ್ಣು, ಅದಕ್ಕೆ ಅವನು ಮಾಡೋದು. ಕೃಷ್ಣನಾಗಿ ಅವನೇ ಆ್ಯಕ್ಟ್ ಮಾಡ್ತಾನೆ. ನೀನು? ಅದು ಶಿವಲ್ಲಿ ಹೆಣ್ಣಿದ್ರೆ ನಾನು ಮಾಡ್ತೀನಿ, ಶಿವಲ್ಲಿ ಹೆಣ್ಣಿಲ್ಲಾದ್ರೆ ನಾನು ಮಾಡಲ್ಲ. ಹೌದಾ? ನಾನು ಹೆಣ್ಣಾಗ್ತೀನಿ, ನಾನು ಆಣಾದ್ರೆ ನಾನು ಬರಲ್ಲ. ಹೌದಾ? ಪಾರ್ವತಿ ಆಗ್ತೀಯಾ? ಇಲ್ಲ. ರಾಧೆ ಆಗ್ತೀಯಾ? ಇಲ್ಲ. ಇಲ್ಲ. ಮತ್ತೆ ನಿಮ್ಮ ಬ್ರದರ್ ಅಂತ ಹೇಳ್ದಲ್ಲ, ಅವನಿಗೇನು ತಿಂಡಿ ಇಷ್ಟ? ಅವನಿಗೆ ಎಲ್ಲ ಇಷ್ಟ. ಅವ್ನು ಸ್ಕೂಲ್ ಹೋಗಿದ್ದಾನೆ ಇವಾಗ, ಅದಕ್ಕೆ ಅವನು. ನೀನು ಯಾಕೆ ಹೋಗಿಲ್ಲ ಸ್ಕೂಲ್ಗೆ? ಅದು ಇಲ್ಲಿ ಅಲ್ಲ ಸ್ಕೂಲ್, ಅಲ್ಲಿ ನಮ್ಮ ಮೂಡಿಗೆರೆಯಲ್ಲಿ. ಈಗ ವೇಸ್ಟ್ ಆಯ್ತಲ್ವಾ ಇವತ್ತು ಏನು ಸ್ಕೂಲ್? ಅವರು ನಮಗೆ ಹಾಲಿಡೇ ಕೊಟ್ಟಿರೋದು. ಯಾಕೆ ಗೊತ್ತಿಲ್ಲ, ಅವ್ರು ನಮಗೇನೆ ಹಾಲಿಡೇ ಕೊಟ್ಟಿರೋದು. ಮತ್ತೆ ಈಗ ಹಾಲಿಡೇ ಕೊಟ್ಟಿರೋದು ಓದ್ಕೊಳಕ್ಕಲ್ವಾ? ಮತ್ತೆ ಹೊರಗಡೆ ಯಾಕೆ ಬಂದಿದ್ದು? ಅಲ್ಲಿ ನೀವು ಮನೆಯಿಂದ ಹೊರಗಡೆ ಯಾಕೆ ಬಂದ್ರಿ? ನಿಮ್ ಜೊತೆ ಮಾತಾಡಕ್ಕೆ. ಹೌದಾ? ಇದೇನಿದು? ಇದು ಗೊತ್ತಿಲ್ಲ ನನಗೆ. ಆಕಾಶವಾಣಿ ಅಲ್ವಾ? ನನಗೆ ಬೇರೆ ಬೇರೆ ಇದು ಗೊತ್ತಿಲ್ಲ. ನಮ್ಮನೇನೆ ಗೊತ್ತು, ಬೇರೆ ಬೇರೆ ಗ್ರೌಂಡ್ ನಂಗೆ ಟೌನ್ ಗೊತ್ತು, ಅದೆಲ್ಲ ಗೊತ್ತು. ಇದು ಏನೋ ಡಿಫ್ರೆಂಟ್ ಕಾಣಿಸ್ತಿದೆ. ಇದು ಏನೋ ಡಿಫ್ರೆಂಟ್ ತರ ಕಾಣಿಸ್ತಿದೆ. ಇದು ಏನು ಅಂತ ನಂಗೆ ಗೊತ್ತಾಗಲ್ಲ. ಇದೇನಿದು? ಮೈಕ್. ಮತ್ತೆ ಮೈಕ್ ಎಲ್ಲ ಗೊತ್ತು ನನಗೆ, ಇದು ಹೌಸ್ ಇದೆಲ್ಲ ಗೊತ್ತಿಲ್ಲ. ಸ್ಕೂಲಲ್ಲೆಲ್ಲ ಮಾತಾಡ್ತೀರಾ ಮೈಕಲ್ಲಿ? ಏನು ಮಾತಾಡ್ತೀರಾ? ಸ್ಪೀಚು. ಏನು ಸ್ಪೀಚು? ಸ್ಪೀಚು ಪಬ್ಲಿಕ್ ಪ್ಲೇಸ್. ಹೇಳಿ ಇವಾಗ ಸ್ಪೀಚ್ ಯಾವುದಾದ್ರು. ಅದೆಲ್ಲ ಮರ್ತೋಯ್ತು, ಅದೆಲ್ಲ ಆವಾಗ ಮಾಡಿರೋದು, ತುಂಬ ಹಿಂದೆ ಮಾಡಿರೋದು, ಅದಕ್ಕೆ ಈಗ ಮರ್ತೋಗ್ಬಿಟ್ಟಿದೆ. ಮಡಿಕೇರಿಯಲ್ಲಿ ಏನೆಲ್ಲ ನೋಡಿದ್ದೀರಾ? ಮಡಿಕೇರಿಯಲ್ಲಿ ನಾನು ನನ್ನ ಬ್ರದರ್ ನೋಡಿದ್ದೀನಿ, ನನ್ನ ಅಮ್ಮ ನೋಡಿದ್ದೀನಿ, ಮತ್ತೆ ಅಮ್ಮಂದ ಅಪ್ಪ ನೋಡಿದ್ದೀನಿ. ಅಮ್ಮಂದ ಅಪ್ಪ ಅಲ್ಲಿ ಅಲ್ಲಿ ಅವ್ರು ಏನಾಗಬೇಕು ನಿನಗೆ? ಅವರು ಗೊತ್ತಿಲ್ಲ, ಅಮ್ಮ ಹೇಳ್ಕೊಟ್ಟಿಲ್ಲ. ಮತ್ತೆ ತಾತ ಅಂದ್ರೆ ಯಾರು? ತಾತ ಅಂದ್ರೆ ಮತ್ತೆ ನಂಗೆ ಗೊತ್ತಾಗಲ್ಲ, ತಾತ ಯಾರು ನಂಗೆ ಗೊತ್ತಿಲ್ಲ. ಅಜ್ಜಿ ಅಂದ್ರೆ? ಅಜ್ಜಿ ಅಂದ್ರೆ ಗ್ರ್ಯಾಂಡ್ ಮದರ್. ಗೊತ್ತಾಗತ್ತಾ? ಅಜ್ಜಿ ಏನು ತಿಂಡಿ ಮಾಡ್ಕೊಡ್ತಾರೆ? ಅಜ್ಜಿ ಏನು ಮಾಡ್ಕೊಡಲ್ಲ. ಯಾಕೆ? ಅಜ್ಜಿ ಮಾಡ್ಕೊಡಲ್ಲ, ಗ್ರ್ಯಾಂಡ್ ಮದರ್ ಮಾಡ್ಕೊಡ್ತಾರೆ. ಹೌದಾ? ಇವಾಗ ಸುಮಾರು ಏಜ್ ಆಯ್ತಲ್ಲ. ಏನು ತಿಂಡಿ ಮಾಡ್ಕೊಡ್ತಾರೆ ಗ್ರ್ಯಾಂಡ್ ಮದರ್? ಗ್ರ್ಯಾಂಡ್ ಮದರ್ ಇಡ್ಲಿ ಮಾಡ್ಕೊಡ್ತಾರೆ, ಚಪಾತಿ ಮಾಡ್ಕೊಡ್ತಾರೆ, ದೋಸೆ. बाड़े घल घल गोला
ಅಮ್ಮನೂ ಅದೇ ತಿಂಡಿ ಮಾಡ್ತಾರೆ, ಅಜ್ಜಿನೂ ಅದೇ ತಿಂಡಿ ಮಾಡ್ತಾರೆ. ಅಷ್ಟೇನಾ? ಹೋಳಿಗೆ, ಪಾಯಸ, ರೈಸ್ ಬಾತು, ಬಿರಿಯಾನಿ ಇದೆಲ್ಲ ಮಾಡಲ್ಲ? ಮಾಡ್ತೀರಾ? ಮತ್ತೆ ಮತ್ತು ರೋಟಿ ಅದೆಲ್ಲ ತಂದುಕೊಡ್ತಾರೆ. ರೋಟಿ, ದೋಸೆ, ಇಡ್ಲಿ, ಮತ್ತು ಚಪಾತಿ, ಮತ್ತು ರೋಟಿ ಅದೆಲ್ಲ ಮಾಡ್ಕೊಡ್ತಾರೆ. ಈಗ ನಿಮ್ಮಂಥ ಮಕ್ಕಳು ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ. ಹೋಟ್ಲಿಗೆ ಹೋಗಿ ಊಟ ಮಾಡ್ತಾರೆ. ಯಾಕಂದರೆ ಇವಾಗ ಪುವರ್ ಫ್ಯಾಮಿಲಿ ಇರುತ್ತಲ್ಲ, ಅವ್ರಿಗೆ ಏನು ಇರಲ್ಲ, ಅದಕ್ಕೆ ನಾವು ಹೋಗಿ ತೆಕ್ಕೊಡೋದು. ಕೈಂಡ್ ಮೆಂಬರ್ಸ್ ಇರುತ್ತಲ್ಲ ಅವರು. ಈಗ ಅವ್ರಿಗೆ ಮನೆ ಊಟ ಇಷ್ಟ ಆಗಲ್ಲ, ಹೋಟೆಲ್ ಊಟನೇ ಇಷ್ಟ. ಯಾಕಂದರೆ ಅವರು ಅವ್ರ ಫ್ಯಾಮಿಲಿನ ಇಷ್ಟ ಅಲ್ಲ, ಅದಕ್ಕೆ ಆ ಥರ ಮಾಡೋದವರು. ಅಲ್ಲ, ಊಟ ಎಲ್ಲಿ ಊಟ ಮಾಡಬೇಕು ನಾವು? ಮನೆಯಲ್ಲಿ. ಇಲ್ಲ ಮತ್ತೆ ಅವರು ಹೋಟೆಲ್ಗೆ ಹೋಗ್ತಾರಲ್ಲ ಮಕ್ಕಳು, ಪುಟ್ಟ ಮಕ್ಕಳು ಹೋಟೆಲ್ ಊಟ ಇಷ್ಟಪಡ್ತಾರೆ. ಏನು ಮಾಡೋದು? ಅವರಿಗೆ ಮನೆದು ಇಷ್ಟೆಲ್ಲ ಕಾಣಿಸುತ್ತೆ, ಅದಕ್ಕೆ ಹೋಟೆಲಲ್ಲಿ ಹೋಗೋದು ಕಾಣಿಸುತ್ತೆ. ಹೌದು, ಯಾಕೆ ಹೋಗ್ತಾರವರು? ಯಾಕಂದರೆ ಅವರು ಅಲ್ಲಿ ಪ್ಲೇಸು ಚೆನ್ನಾಗಿರುತ್ತೆ, ಫುಡ್ಸ್ ಚೆನ್ನಾಗಿರುತ್ತೆ, ಅದಕ್ಕೆ. ಹೋಟೆಲ್ ಫುಡ್ ಚೆನ್ನಾಗಿರುತ್ತಾ? ನೀವು ಊಟ ಮಾಡಿದ್ದೀರಾ? ಹಾಂ. ಮನೆ ಊಟ ನನ್ನ ಗ್ರ್ಯಾಂಡ್ ಫಾದರ್ ಹೋಟೆಲಲ್ಲಿ ಮಾಡೋದು. ಈಗ ಮನೆ ಊಟ ಚೆನ್ನಾಗಿರಲ್ವಾ? ಇರುತ್ತೆ. ಮತ್ತೆ ಎಲ್ಲ ಹೋಟೆಲ್ ಇರುತ್ತೆ, ಎಲ್ಲ ಹೋಟೆಲ್ ಮತ್ತು ಮನೆ ಎಲ್ಲ ಚಂದ ಇರುತ್ತೆ, ಅವ್ರ ಫುಡ್ ಎಲ್ಲ ಚಂದ ಇರುತ್ತೆ. ಬೇರೆ ಮಕ್ಕಳೆಲ್ಲ ಹೇಳ್ತಾರೆ ಮನೇದು ಫುಡ್ ಚೆನ್ನಾಗಿರಲ್ಲ, ಹೋಟೆಲ್ ಚೆನ್ನಾಗಿರುತ್ತೆ, ಯಾಕಂದರೆ ಫುಡ್ ಚಂದ ಇರುತ್ತಲ್ಲ, ಅದಕ್ಕೆ. ಕೆಲವ್ರು ಹೇಳ್ತಾರೆ ಡಾಕ್ಟರ್ಸು, ಮಕ್ಕಳು ಮನೆಯಲ್ಲಿ ತಯಾರಿಸಿದಂತಹ ಊಟವನ್ನು ಮಾಡಬೇಕು, ಹೊರಗಡೆ ತಯಾರಿಸಿದಂಥ ಊಟ ಮಾಡಿದ್ರೆ ಅವ್ರಿಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಡಾಕ್ಟರು ಹೆಸರು ಅಲ್ಲ ನನಗೆ ಗೊತ್ತಿದ್ರೆ ನಾನು ಅವ್ರ ಜೊತೆ ವೆಲ್ಕಮ್ ಅಂತ ಹೇಳ್ತೀನಿ, ಇಲ್ಲದ್ರೆ ನಾನು ಹಾಯ್ ಅಂತ ಹೇಳ್ತೀನಿ. ಅಲ್ಲ, ನಾನು ಕೇಳಿದ್ದಕ್ಕೆ ಸರಿಯಾದ ಉತ್ತರ ಕೊಡಲಿಲ್ವಲ್ಲ. ಈಗ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ? ಮಕ್ಕಳೇ, ನೀವು ಮನೆಯಲ್ಲಿ ತಯಾರಿಸಿದಂತಹ ಊಟವನ್ನು ಮಾಡಿ, ಹೊರಗಡೆ ತಿನ್ನಬೇಡಿ, ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾರಪ್ಪ. ಯಾಕಂದ್ರೆ ಹೊರಗಡೆ ಇರೋದು ಬೀಳುತ್ತಲ್ಲ, ಇದು ಫುಡ್ಡು. ಏನು ಬೀಳುತ್ತೆ? ಫುಡ್ಡು ಟ್ರೀ ಮೇಲೆಲ್ಲ ಫ್ರೂಟ್ ಆಗುತ್ತಲ್ಲ, ಅದು ಗೊತ್ತಾಗಲ್ಲ, ಮಕ್ಳಿಗೆ ಗೊತ್ತಾಗಲ್ಲ ಅದು ಗುಡ್ಡ ಬ್ಯಾಡ ಅಂತ. ಅದಕ್ಕೆ ಅವ್ರು ತಿನ್ಬಿಡ್ತಾರೆ, ತಲೆ ಸುತ್ತು ಬೀಳ್ತಾರೆ. ತಪ್ಪ ಸರಿನಾ? ಹೊರಗಡೆ ತಿನ್ನೋದು ತಪ್ಪ ಸರಿನಾ? ತಪ್ಪು. ಇವಾಗ ನನಗೆ ಆ ಥರ ಹೇಳೋದು, ನನಗೆ ಕನ್ನಡ ಇಷ್ಟ, ಅದಕ್ಕೆ ನನಗೆ ಕನ್ನಡ ಇರೋದು ಸಸ್ಮಿತಾ ಮಿಸ್ ಚಂದ ಹೇಳ್ಕೊಡ್ತಾರೆ. ಅದಕ್ಕೆ ಇವಾಗ ಬೇರೆ ಟೀಚರ್ ಬಂದಕ್ಕೆ ನಂಗೆ ಸ್ಯಾಡ್ ಆಯಿತು. ಅವರು ಕನ್ನಡ ನನಗೆ ಹೇಳ್ಕೊಡ್ತಿಲ್ಲಲ್ಲ, ಅವರು ನ್ಯೂ ಟೀಚರು, ಅದಕ್ಕೆ ಅವ್ರು ಬೇರೆ ಬೇರೆ ತಗೊಡ್ಕೊಡ್ತಾರೆ. ಈಗ ನ್ಯೂ ಟೀಚರ್ ಅಂದಮೇಲೆ ಅವ್ರು ಸ್ಕೂಲಿಗೆ ಬರಬೇಕಲ್ವಾ? ನೀನೇನು ಸ್ಕೂಲ್ಗೆ ಹೋಗಿಲ್ವಲ್ಲ? ಇವತ್ತು ಬಂದಿದ್ದಾರೆ ಅವರು. ಅವ್ರು ಹಾಲಿಡೇ ಕೊಡ್ತೀವಿ, ಅದಕ್ಕೆ ನಾನು ಹಾಲಿಡೇ ಮಾಡಿದೆ. ಅವರು ಸ್ಕೂಲ್ ಬಂದರೆ ನಾನು ಸ್ಕೂಲ್ ಬರ್ತೀನಿ. ಈಗ ನೀನು ಸ್ಕೂಲಿಗೆ ಹೋದಾಗ ಅವರು ಕನ್ನಡ ಹೇಳ್ಕೊಡ್ತಾರಂತೆ, ಚೆನ್ನಾಗಿ ಹೇಳ್ಕೊಡ್ತಾರಂತೆ. ಅದಕ್ಕೆ ಸ್ಯಾಡ್ ಆಗಬಾರ್ದು, ಬೇಸರ ಮಾಡ್ಕೊಳ್ಬಾರ್ದು, ಖುಷಿಯಿಂದ ಹೋಗ್ಬೇಕಲ್ವಾ? ಇಲ್ಲಿ ನಮಗೆ ಜೊತೆ 2 ಕನ್ನಡ ಮ್ಯಾಮ್ ಇದೆ. ಒಂದು ಕನ್ನಡ ಮ್ಯಾಮು ನಮಗೆ ಹೇಳ್ಕೊಡ್ತಾರೆ, ಇನ್ನೊಂದು ಕನ್ನಡ ಮ್ಯಾಮ್ ನನಗೆ ಎರಡು ಹೇಳ್ಕೊಟ್ರೆ ನಮಗೆ ಒಂದು ನಾನು ಆ ಟೀಚರ್ ಮಾಡಬೇಕು, ಇನ್ನೊಂದು ಟೀಚರ್ ನಾನು ಅದನ್ನು ಕೇಳಿಸ್ಬೇಕು. 2 ಜನ ಕೇಳಿಸ್ಬಿಟ್ರೆ ನನಗೆ ಬೇಗ ಬರೆಯೋಕ್ಕಾಗಲ್ಲ. ನಿಧಾನ ಕೇಳ್ಕೊ, ಇಲ್ಲಾಂದ್ರೆ ಬೇಗ ಬೆಲ್ಲಾಗುತ್ತೆ. ಅದಕ್ಕೆ ಇಷ್ಟೆಲ್ಲ ಟೆನ್ಷನ್ ಇಟ್ಕೊಂಡು ಹೇಗೆ ಓದೋದು? ನಾನು ಟೆನ್ಷನ್ ಮಾಡಲ್ಲ. ಮತ್ತೆ ಈಗ ಟೆನ್ಷನ್ ಮಾಡ್ಕೊಂಡಿದ್ದಲ್ವಾ, ಆ ಮಿಸ್ಸು ಹೇಳ್ತಾರೆ, ಈ ಮಿಸ್ಸು ಹೇಳ್ತಾರೆ, ಅಷ್ಟರಲ್ಲಿ ಬೆಲ್ ಆಗ್ಬಿಡುತ್ತೆ ಅಂದರೆ ಅಷ್ಟು ಬೇಗ ಬೆಲ್ಲಾಗುತ್ತಲ್ಲ. ಯಾಕಂದರೆ 2 ಮ್ಯಾಮ್ ನಮಗೆ ಹೇಳ್ಕೊಡ್ತಾರೆ. ಒಂದು ಮ್ಯಾಮು ಇವಾಗ 2 ಪೀರಿಯಡಲ್ಲಿ ಕನ್ನಡ ಮ್ಯಾಮೇ ಬರೋದು, ಮತ್ತು ನೆಕ್ಸ್ಟು ಮ್ಯಾಮು ಇಂಗ್ಲೀಷ್ ಬರೋದು. ಒಂದು ಟೀಚರ್ ಸಾಕು, ಬೇರೆ ಟೀಚರ್ ಬೇರೆ ಕ್ಲಾಸಲ್ಲಿ ಹೋದರೆ ಹೌದಲ್ವಾ? ಅದಕ್ಕೆ ನೀವು ಸಮಾಧಾನವಾಗಿ ಕೂತು ಪಾಠ ಕೇಳಬೇಕು. ಟೀಚರ್ ಹೋಗ್ತಾರೆ ಬರ್ತಾರೆ. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಇದುವರೆಗೆ ಸಿಂಚನ ಪುಟ್ಟ ಮಕ್ಕಳ ಕಲರವ ಪ್ರಸಾರವಾಯಿತು. ಭಾಗವಹಿಸಿದ್ದ ಬಾಲ ಪ್ರತಿಭೆ ಮಡಿಕೇರಿಯ ತ್ಯಾಗರಾಜ ಕಾಲನಿಯ ಇನ್ಶಾ ಫಾತಿಮಾ.
ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.